ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದು ಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಗಾಯಕರು, ಹಲವಾರು ಗಿನ್ನಿಸ್ ರೆಕಾರ್ಡ್ಗಳನ್ನು ಮಾಡಿದಂಥ ಸಾಧಕರು. ಅವರೇ ನವೀನ್ ಜಾಂಬ್ಲೆ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ಪ್ರತಿಭೆಗಳನ್ನ ನಾಡಿನಿಂದ ಎಲ್ಲ ಭಾಗದಿಂದ ಹೆಕ್ಕಿ ತಂದು ಅವರ ಪ್ರತಿಭೆಯನ್ನು ಅನಾವರಣ ಮಾಡೋದಷ್ಟೇ ಅಲ್ಲದೆ ಅವರ ಅಂತರಾಂಗದ ಅಥವಾ ಅಂತರಾಳದ ಮಾತುಗಳನ್ನು ಕೇಳುವಂತ ನಿಮ್ಮ ಒಂದು ಕಾರ್ಯಕ್ರಮ ಹೆಚ್ಚು ಹೆಚ್ಚು ಎಪಿಸೋಡ್ಗಳನ್ನು ಕಾಣಲಿ, 1000ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ಕಾಣಲಿ. ಎಲ್ಲ ಪ್ರತಿಭೆಗಳಿಗೂ ಕೂಡ ಈ ಒಂದು ಮಾಧ್ಯಮ ಅವರಿಗೆ ತಮ್ಮ ಪ್ರತಿಭೆಯನ್ನ ನಾಡಿನಾದ್ಯಂತ ಗುರುತಿಸಿಕೊಳ್ಳುವ ಒಂದು ಯೋಗ ಅವರಿಗೆ ಸಿಗ್ಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಸರ್, ಒಂದು ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಶುರು ಮಾಡೋಣ. ನಿಮ್ಮ ಧ್ವನಿಯಲ್ಲಿ, ನೀವು ಗಾಯಕರು, ಜನಪ್ರಿಯ ಗಾಯಕರು, ನಿಮ್ಮ ಧ್ವನಿಯಲ್ಲಿ ಒಂದು ಗೀತೆ ಒಂದು 2 ಸಾಲು ನಮಗಾಗಿ ಪ್ರಸ್ತುತಪಡಿಸಿ ಸರ್. ಇಂದು ನಿಮ್ಮ ಗೀತೆಯೊಂದಿಗೆ ಶುರು ಮಾಡೋಣ ಕಾರ್ಯಕ್ರಮವನ್ನು. ಓಕೆ. ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಹಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುಣಂ ನಮೋ ಲೋಯೇ ಸೌವಸಾಹುಣಂ ನಮೋ ಲೋಯೇ ಸೌವಸಾಹುಣಂ. ಆಗಲಿ ಸರ್, ಒಂದು ಪ್ರಾರ್ಥನಾ ಗೀತೆ ಅಲ್ಲ ಸರ್. ಅದೇ ರೀತಿ ನಿಮ್ಮ ಬಗ್ಗೆ ತಿಳಿಯುವಂಥ ಕುತೂಹಲ ನಮ್ಮ ವೀಕ್ಷಕರಿಗೆ, ನಿಮ್ಮ ತಂದೆ ತಾಯಿಯವರ ಬಗ್ಗೆ, ನಿಮ್ಮ ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು ಸರ್. ಸರ್, ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಒಂದು ಹೆಸರಾಂತ ಪ್ರಸಿದ್ಧ ಟೌನ್ಶಿಪ್ ಕುದುರೆಮುಖ. ಕಬ್ಬಿಣಾದಿರು ಸಂಸ್ಥೆ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಸೊ ಕುದುರೆಮುಖ ಅನ್ನುವಂತಹ ಒಂದು ಸ್ಥಳದ ಸಾಮೀಪ್ಯದಲ್ಲಿ 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಜಾಂಬ್ಲೆ ಅಂತ. ಸೊ ನನ್ನ ತಂದೆ ಈಗ ನನ್ನ ಜೊತೆಗಿಲ್ಲ, ಅವರು ವಿಧಿವಶರಾಗಿದ್ದಾರೆ. ಮಿತ್ರಸೇನಾ ಅಂತ ತಂದೆ ಹೆಸರು, ತಾಯಿ ಅರುಣ ಮಿತ್ರಸೇನಾ ಅಂತ ಹೇಳಿ. ನನಗೊಬ್ಬ ಸಹೋದರನಿದ್ದಾನೆ, ಅಣ್ಣನಿದ್ದಾನೆ, ಪದ್ಮಪ್ರಸಾದ್ ಅಂತ ಹೇಳಿ. ಅವರು ಧಾರವಾಡದಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನನ್ನ ಪುಟ್ಟ ಒಂದು ಫ್ಯಾಮಿಲಿಗೆ ಬಂದ್ರೆ, ನನ್ನ ಧರ್ಮಪತ್ನಿ ಶ್ರೀಮತಿ ಸನಿಹಾ ನವೀನ್, ಹಾಗೆ ನನಗೊಬ್ಬ ಪುಟ್ಟ ಮಗ ಇದ್ದಾನೆ, ಯುವಿನ್ ಜೈನ್. ಇದು ನನ್ನ ಒಂದು ಪುಟ್ಟ ಫ್ಯಾಮಿಲಿ ಸರ್. ನಿಮ್ದ ವಿದ್ಯಾಭ್ಯಾಸ ಸರ್, ಅಂದ್ರೆ ನೀವು ಶಾಲೆಗೆ ಓದಿದ್ದು ಎಲ್ಲಿ, ಯಾವ ಊರಲ್ಲಿ? ಶಾಲೆ ಓದಿದ್ದು ಎಲ್ಲ ಕುದುರೆಮುಖದಲ್ಲೇನೆ. ಅಲ್ಲಿ ಒಂದು ಕ್ರಿಶ್ಚಿಯನ್ ಮಷಿನರಿಯ ಒಂದು ಶಾಲೆ, ಗಿರಿಜ್ಯೋತಿ ಕಾನ್ವೆಂಟ್ ಶಾಲೆ ಅನ್ನುವಂತ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ನನ್ನ 10ನೇ ತರಗತಿವರೆಗೂ ಅಲ್ಲೇ ಆಯ್ತು. ಹಾಗೆ ಪಿ ಯು ವ್ಯಾಸಂಗವನ್ನು ಕೂಡ ಕುದುರೆಮುಖದಲ್ಲೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲೇ PCMB ಸೈನ್ಸ್ ನಲ್ಲೇ ಮಾಡಿದೆ. ನಂತರದಲ್ಲಿ ನಾನು ನನ್ನ ಇಂಜಿನಿಯರಿಂಗ್ ಪದವಿ ಅದನ್ನ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನುವಂತ ಒಂದು ಸಬ್ಜೆಕ್ಟ್ ಅಲ್ಲಿ ಮಾಡಿ, ನಂತರ ಎಂಟ್ರೆನ್ಸ್ ಬರೆದು ಮಾಸ್ಟರ್ ಡಿಗ್ರಿ MTech ಇನ್ ಕಂಪ್ಯೂಟರ್ ಸೈನ್ಸ್ ನ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಮುಗಿಸಿ, ನಂತರದಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನ್ನ ಒಂದು ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದೆ. ಈಗ ಯಾವ ಕಂಪನಿ ಇದ್ರಿ ಸರ್? ಯಾವ ಇದರಲ್ಲಿ ಸೇವೆ ಮಾಡ್ತಿದ್ರಿ?
ಈಗ ಸ್ವಲ್ಪ ಟ್ವಿಸ್ಟ್ ಇದೆ. ನಾನು 12ರಿಂದ 13 ವರ್ಷ ಇಂಜಿನಿಯರ್ ಆಗಿ, ಒಬ್ಬ ಟೆಲಿಕಾಂ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಹೌದು 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 ಈಗ ನಾನು ನನ್ನ ಒಂದು ಫ್ಯಾಮಿಲಿ ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್‌ನೆಲ್ಲ ನೋಡ್ಕೊಂಡು, ಹಾ ನನ್ನ ಈ ಸಂಗೀತದ ಬಗ್ಗೆ ಸ್ವಲ್ಪ ನನಗೆ ಆಸಕ್ತಿ ಹೌದು ಇರೋದ್ರಿಂದ, ಅದಕ್ಕೆ ಟೈಮ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಸಾಫ್ಟ್‌ವೇರ್ ಜಾಬ್ ಅನ್ನ ಬಿಟ್ಟು ಈಗ ನಾನು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಹಾ ಗುಬ್ಬಚ್ಚಿ ಅಪರೆಲ್ ಪ್ರೈವೇಟ್ ಲಿಮಿಟೆಡ್, ಜೆಪಿ ನಗರ್‌ನಲ್ಲಿರುವಂತ ಕಂಪನಿ, ಇಲ್ಲಿ ಹೌದು ಒಬ್ಬ ಸೇಲ್ಸ್ ಹೆಡ್ ಆಗಿ ಕೆಲಸ. ಮಾರ್ಕೆಟಿಂಗ್ ಡಿವಿಷನ್‌ಗೆ ಮೂವ್ ಆಗಿದ್ದೀನಿ ಸರ್. ಖಂಡಿತ 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 ಸರ್, ನಿಮಗೆ ಸಂಗೀತಕ್ಕೆ ಅನುಕೂಲ ಆಗುವಾಗ ಅದೇ ರೀತಿ ತಮಗೆ ಈ ಸಂಗೀತ ಆಸಕ್ತಿ, ನಿಮ್ಮ ಮನೆಯಲ್ಲಿ ಯಾರಿಗಾರು ಸಂಗೀತ ಆಸಕ್ತಿ ಇದೆ? ನಿಮ್ಮ ತಾಯಿಯವರು, ತಂದೆಯವರು ಸಂಗೀತದಲ್ಲಿದ್ದರು, ಅಥವಾ ನಿಮ್ಮ ಪೂರ್ವಜರು ಯಾರಾದರೂ, ಅಂದರೆ ತಾತನವರು ಯಾರು ಸಂಗೀತ ಆಸಕ್ತಿ ಇದ್ದವರು ಇದ್ರೋ, ಅಥವಾ ನಿಮಗಾಗಿ ನೀವಾಗಿ ಅದನ್ನು ಯಾರಿಂದಲೂ ಪ್ರೇರೇಪಣೆ ಪಡೆದು ಮಾಡಿದಂಥದ್ದು ಅಲ್ಲ, ನಿಮಗೆ ಅನುಭವಕ್ಕೆ ಬಂದ ಹೇಗೆ ಸಂಗೀತ ಕಲಿಬೇಕೆನ್ನುವಂಥ ಒಂದು ಒಂದು ಆಸಕ್ತಿ ಬಂದ ಬಗ್ಗೆ ಹೇಗೆ ಸರ್? ಸರ್, ಸಂಗೀತ ಅನ್ನೋದು ನನ್ನ ಪ್ರಕಾರ ಒಂದು ದೈವಿಕ ಸಂಪ್ರದಾಯ. ಹ್ಮ್ ಇದು ನಮ್ಮ ಮನೆಯಿಂದ ಬಂದಿರುವಂತದ್ದು. ಹ್ಮ್ ಮುಖ್ಯವಾಗಿ ನನ್ನ ತಂದೆ ತಾಯಿ ಇಬ್ರು ಕೂಡ ಒಳ್ಳೆಯ ಹಾಡುಗಾರರು. ಹ್ಮ್ ಅವರು ಜಿನ ಭಜನೆಗಳನ್ನ, ಭಕ್ತಿ ಗೀತೆಗಳನ್ನ ಹಾಡ್ಕೊಂಡು ಬಂದಂತವ್ರು. ನನ್ನ ತಾಯಿ ಅಂತೂ ಬಹುಶಃ ನಾನು ಅವ್ರ ಗರ್ಭದಲ್ಲಿದ್ದಾಗ್ಲೇನೆ ಅವರು ಸಾಕಷ್ಟು ಪ್ರತಿ ದಿವಸ ಮನೆಯಲ್ಲಿ ಭಜನೆಗಳು ನಡೀತಾ ಇತ್ತು. ಎವ್ರಿ ಡೇ ನಮ್ಮ ಮನೆಯಲ್ಲಿ ಊಟ ಎಷ್ಟು ಮುಖ್ಯವೋ ಭಜನೆಯೂ ಅಷ್ಟೇ ಮುಖ್ಯ ಅನ್ನೋದು ಒಂದು ನಮ್ಮಲ್ಲಿ ಒಂದು ಸಂಪ್ರದಾಯ. ಹ್ಮ್ ಹಾಗಾಗಿ ನಾನು ಬಹುಶಃ ನನಗೆ ಬುದ್ಧಿ ತಿಳಿದಿರುವಾಗಿಂದ ಒಂದು ನಾನು ಯು ಕೆ ಜಿಯಲ್ಲಿ ಇರುವಾಗ್ಲೇನೆ ಆ ಹ್ಮ್ ನಾವು ರೇಡಿಯೋ ಕೇಳಲಿಕ್ಕಂತ ಪಕ್ಕದ ಮನೆಗೆ ಹೋಗ್ತಾ ಇದ್ವಿ. ಆಕಾಶವಾಣಿ ಹ್ಮ್ ರೇಡಿಯೋದಲ್ಲಿ ನಾನು ಆ ಹಾಡುಗಳನ್ನ ನಮ್ಮ ನಮ್ಮ ಅತ್ತೆದಿರು ಹೇಳ್ಕೊಡ್ತಾ ಇದ್ರು. ಹ್ಮ್ ಆಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಸುಗಳನ್ನ ಸಾಕಿದ್ವಿ. ಅಲ್ಲಿ ಹಸುವಿನ ಕೊಟ್ಟಿಗೆಗೆ ಹೋದಾಗ ಅಲ್ಲೂ ಹ್ಮ್ ಕೂಡ ಅವ್ರು ನನಗೆ ಹಾಡು ಹೇಳ್ಕೊಡೋರು. ಅವ್ರ ಹ್ಮ್ ಜೊತೆ ಹಾಡ್ತಾ ಇದ್ದೆ. ಹೀಗೆ ಫಿಲ್ಮ್ ಹಾಡುಗಳನ್ನ ಆಗ್ಲಿಂದಾನೆ ಸುಮಾರು 5ನೇ ವರ್ಷದಿಂದಾನೇ ನಾನು ಹಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಹ್ಮ್ ಹ್ಮ್ ಸೊ ಹಾಗೆ ಸ್ಕೂಲ್ನಲ್ಲೂ ಕೂಡ ನಮ್ಗೆ ಈ ಕ್ರಿಶ್ಚಿಯನ್ ಮಿಷನರಿ ಆಗಿರೋದ್ರಿಂದ ಅಲ್ಲಿ ಸಿಸ್ಟರ್ಸ್ಗಳು ನಮ್ಗೆ ಹ್ಮ್ ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ಕೊಡೋರು ಸರ್. ಹ್ಮ್ ಹಾಗಾಗಿ ಅಲ್ಲಿಂದ ನನಗೆ ಬಳುವಳಿಯಾಗಿ ಬಂದಿದ್ದು ಅಂತ ಹೇಳ್ಬೋದು. ಇನ್ನು ರಕ್ತಗತವಾಗಿ ಆ ಹೌದು ಮೋಸ್ಟ್ಲಿ ಹಿಂದಿನ ಜನ್ಮದ ಒಂದು ಹೌದು ಸಂಸ್ಕಾರದಿಂದನೂ ಬಂದಿರ್ಬೋದು ಸರ್. ಹೌದು ಖಂಡಿತ ಖಂಡಿತ ಸರ್. ಅಂದರೆ ಅದು ನೀವು ಹೇಳಿದಂತೆ ಅದೊಂದು ದೈವಿಕ ಸ್ವರೂಪ. ಅದು ಕೆಲವರಿಗೆ ಒಲಿದು ಬಿಡ್ತದೆ ಸರ್, ಖಂಡಿತವಾಗಿ. ಹೌದು ಶಾರದಾ ದೇವಿ ಒಲಿತಾರೆ, ಅದೇ ರೀತಿ ನಿಮಗೆ ಹೌದು ಸರ್. ಒಲಿದಿದ್ದಾರೆ ಶಾರದಾ ದೇವಿ. ಬಹಳಷ್ಟು ಸಾಧನೆಯನ್ನು ಮಾಡಿದಿರಿ. ಅದೇ ರೀತಿ ಸರ್, ತಮ್ಮ ಈ ಕಾಲೇಜ್ ದಿನಗಳಲ್ಲಿ ತಾವು ಕಾಂಪಿಟಿಷನ್ ಅದರಲ್ಲೆಲ್ಲ ಭಾಗವಹಿಸಿದ್ದೀರಾ ಸರ್? ಹಾ ಸರ್, ತಾವೇನು ಖಂಡಿತ ಕಾರ್ಯಕ್ರಮಗಳು ನೀಡಿದ್ದೀರಾ ಆ ಸಮಯದಲ್ಲಿ? ಖಂಡಿತ ಸರ್. ಹಾಂ ನನಗೆ ನಮ್ಮ ಮನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಒಂದು ಕಡು ಬಡತನದಲ್ಲಿ ಬೆಳೆದಂತಹ ಓ ಫ್ಯಾಮಿಲಿ. ಸುಮಾರು ಒಂದು ಫ್ಯಾಮಿಲಿಯಲ್ಲಿ ಸುಮಾರು 10-11ಕ್ಕೂ ಹೆಚ್ಚು ಜನ ಇದ್ದಂತಹ ಒಂದು ಓ ಫ್ಯಾಮಿಲಿ ನಮ್ದು. ಸೊ ನಮ್ಮ ಕುಟುಂಬದ ಹೆಸರು ಕೊಂಗುಳೂರು ಅಂತ ಹೇಳ್ಬಿಟ್ಟು. ಹ್ಞೂ ಸೊ ನಮ್ಮ ತಂದೆ ಬಹಳಷ್ಟು ಶ್ರಮ ಪಡ್ತಾ ಇದ್ರು. ಆ ಟೈಮಲ್ಲಿ ಅವರು ಕೆಲಸಕ್ಕೆ ಜಾಯಿನ್ ಆದಾಗ್ಲೇ ಸುಮಾರು 19-20 ವರ್ಷ ಅವ್ರಿಗೆ. ಹ್ಞೂ ಹಾಗಾಗಿ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಒಂದು ಟೈಮ್ ನಲ್ಲಿ ನಮ್ಗೆ ಸಂಗೀತಕ್ಕೆ ಸೇರಿಸುವಂತ ಅವಾಗ ಒಂದು ಅವಕಾಶ ಇರ್ಲಿಲ್ಲ. ಹೌದು ಅಂದ್ರೆ ನನ್ನ ಒಂದು ಪ್ರತಿಭೆಗೆ ಅವರು ಸದಾ ಕಾಲ ಸಪೋರ್ಟ್ ಮಾಡೋರು, ಹಾಡು ಹೇಳ್ಕೊಡೋರು. ಇಂಥ ನಿಟ್ಟಿನಲ್ಲಿ ನಾನು ಸ್ಕೂಲ್ನಲ್ಲಿ ಹಾಡ್ತಾ ಇದ್ದೆ. ಸ್ಕೂಲ್ನಲ್ಲಿ ಸ್ಟಾರ್ಟಿಂಗ್ ಫ್ರಮ್ ನನ್ನ ಅಂದ್ರೆ ಪ್ರೈಮರಿ ಸೆಕ್ಷನ್ ಇಂದಲೂ ಹಾಡ್ತಾ ಇದ್ದೆ. ಅಲ್ಲೂ ಕೂಡ ನನಗೆ ಚಿಕ್ಕ ಪುಟ್ಟ ಪ್ರಶಸ್ತಿಗಳು ಬಂದಿದೆ, ಬಟ್ ಅದು ನೆನಪಿಲ್ಲ. ಆದ್ರೂ ನನಗೆ ಯಾವಾಗ್ಲೂ ನಾನು ಸ್ಮರಿಸುವಂತದ್ದು ಏನಪ್ಪಾ ಅಂದ್ರೆ, ನನ್ನ ಒಂದು ನಿಜವಾದ ಪ್ರತಿಭೆಯನ್ನ ಗುರುತಿಸಿದ್ದು ಹ್ಞೂ ನಾನು 10ನೇ ತರಗತಿಯಲ್ಲಿ ಒಂದು ಹ್ಞೂ ನಮ್ಮ ಕುದುರೆಮುಖ ಭಾಗದಲ್ಲೇನೆ ಎಲ್ಲಾ ಶಾಲೆಗಳ ಒಂದು ಅಂತರ್ಶಾಲಾ ಒಂದು ಸಂಗೀತ ಹ್ಞೂ ಸ್ಪರ್ಧೆನ ಏರ್ಪಡಿಸಿದ್ರು. ಹ್ಞೂ ಅದರಲ್ಲಿ ನಾನು ನಾವಾಡುವ ನುಡಿಯೇ ಕನ್ನಡ ನುಡಿ ಎನ್ನುವಂತ ಒಂದು ಗಂಧದ ಗುಡಿ ಚಿತ್ರದ ಹಾಡನ್ನ ಹಾಡಿದಾಗ ಹ್ಞೂ ಪಿಯು ಕುದುರೆಮುಖ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನ ಹ್ಞೂ ಪಿಯು ಕಾಲೇಜ್ನಲ್ಲಿ ಒಬ್ರು ಇಂಗ್ಲಿಷ್ ಪ್ರೊಫೆಸರ್ ಇದ್ದಾರೆ, ಹ್ಞೂ ಶ್ರೀಯುತ ನರಹರಿ ಹೆಗಡೆ ಅಂತ. ಅವರು ಅವತ್ತು ಜಡ್ಜ್ ಆಗಿ ಬಂದಿದ್ರು. ಹ್ಞೂ ಅವರು ನನ್ನ ಧ್ವನಿಯನ್ನ ಕೇಳಿ ನನ್ನನ್ನು ಅವರು ತುಂಬಾ ಹುರಿದುಂಬಿಸಿದ್ರು. ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಅವತ್ತು ಬೆನ್ ತಟ್ಟದವ್ರು ಅವರು. ಅವತ್ತು ನನಗೆ ಬಹುಶಃ ನಮ್ಮ ಕುದುರೆಮುಖದಲ್ಲಿ ನವೀನ್ ಜಾಂಬ್ಳೆ ಹ್ಞೂ ಅನ್ನುವಂಥ ಹುಡುಗನಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಆ ಒಂದು ಹ್ಞೂ ಕಾಂಪಿಟಿಷನ್ ಅಲ್ಲಿ. ಬಹುಶಃ ಅವತ್ತಿನ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ ಸರ್. ಪಿ ಯು ಹ್ಞೂ ಸಿಯಲ್ಲೂ ಕೂಡ ನಾನು ಜಿಲ್ಲಾ ಮಟ್ಟದಲ್ಲಿ 3ನೇ ಪ್ರಶಸ್ತಿ ಬಂತು ಭಾವಗೀತೆ ಸ್ಪರ್ಧೆಯಲ್ಲಿ. ಹ್ಞೂ ಹಾಗೆ ನನ್ನ ಸಂಗೀತ ಪಯಣದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದೀನಿ. ಹ್ಞೂ ಪ್ರಶಸ್ತಿಗಳಿಗಿಂತ ಹೆಚ್ಚು ಸರ್, ಎಲ್ಲರ ಒಂದು ಪ್ರೀತಿಗೆ ಹಾಗೂ ಹ್ಞೂ ಆಶೀರ್ವಾದಕ್ಕೆ ಪಾತ್ರನಾಗಿದ್ದೀನಿ ಅಂತ ಹೇಳ್ಬೋದು. ಕಾರಣ, ನಾನು ಕಾಂಪಿಟಿಷನ್ಗಾಗಿ ಯಾವತ್ತೂ ಕೂಡ ಪ್ರಾಕ್ಟೀಸ್ ಮಾಡಿಲ್ಲ, ಹಾಡಿಲ್ಲ ಸರ್. ಹ್ಞೂ ನಾನು ಹಾಡುವಾಗ 2 ವಿಷಯ ನೆನ್ಪಿಟ್ಕೊಳ್ಳೋದು. ಹ್ಞೂ ಸಂಗೀತ ಸೇವೆ ಮಾಡ್ಬೇಕು. ಹ್ಞೂ ಯಾವುದೇ ಹಾಡು ಹಾಡಿದ್ರು ಕೂಡ ಒಂದು ಭಕ್ತಿಯಿಂದ ಹಾಡ್ಬೇಕು, ಒಂದು ಶ್ರದ್ಧೆಯಿಂದ ಹಾಡ್ಬೇಕು, ಹ್ಞೂ ಒಂದು ಆ
ಏನ್ ಹೇಳ್ತಾರೆ, ಒಂದು ಫೋಕಸ್ ಇಟ್ಕೊಂಡು ಹಾಡ್ಬೇಕು. ನಾನು ಏನ್ ಹಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಅನುಭವ ಇರ್ಬೇಕು. ಅವು ಮೂರು ಇದ್ರೆ ಬಹುಶಃ ನಾವು ಮನಸ್ಸನ್ನ ಗೆಲ್ತೀವಿ ಸರ್. ಪ್ರಶಸ್ತಿ ಗೆಲ್ದಿದ್ರು ಮನಸ್ಸು ಗೆಲ್ತೀವಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ಬಹುಶಃ ಎಲ್ಲಾ ಕಡೆನೂ ಒಂದು ಒಳ್ಳೆಯ ಒಂದು ಏನ್ ಹೇಳ್ತಾರೆ, ಎಲ್ಲರೂ ಗುರುತಿಸಿದ್ದಾರೆ, ಅದೊಂದು ಹೇಳ್ಬೋದು ಸರ್. ಹೌದು, ಖಂಡಿತ ಖಂಡಿತ. ಅದೇ ರೀತಿ ಸರ್, ಅಂದರೆ ನೀವು ಶಾಸ್ತ್ರೀಯವಾಗಿ ಕಲಿತದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಈ ಸಂಗೀತವನ್ನು ಕಲಿತ ಅದರ ಬಗ್ಗೆ ಒಂದೆರಡು ಮಾತು ಸರ್, ಮತ್ತು ನಿಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು ಸರ್. ಸರ್, ನಮ್ಮ ಗುರುಗಳು ನಾಡಿನ ಖ್ಯಾತ ಸಂತೂರು ವಾದಕರು, ಶ್ರೀಯುತ ಶ್ರೀಧರ್ ಹೆಗಡೆ ಅಂತ ಹೇಳಿ. ಅವರು ಮೂಲತಃ ಶಿರ್ಸಿ ಅವರು. ಸೊ ಅವರು ನಮ್ಮ ಇಡೀ ಕರ್ನಾಟಕದಲ್ಲಿ ಟಾಪ್ 5 ಸಂತೂರ್ ವಾದಕರಲ್ಲಿ ಅವರು ಒಬ್ರು. ಅದರಲ್ಲಿ ವಿದ್ವತ್ ಮಾಡಿರ್ತಾರೆ. ತಬಲದಲ್ಲೂ ಕೂಡ ಅವರು ವಿದ್ವತ್ ಆಗಿದೆ, ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ವಿದ್ವತ್ ಆಗಿದೆ. ಅವರ ಗರಡಿಯಲ್ಲಿ ನಾನು ಸಂಗೀತ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಿದ್ದೇನೆ. ನಾನು ಪೂರ್ಣ ಮಾಡಿಲ್ಲ, ಕಾರಣಾಂತರಗಳಿಂದ ಸುಮಾರು ಒಂದು 5-6 ವರ್ಷಗಳ ಕಾಲ ನನಗೆ ಗ್ಯಾಪ್ ಆಯ್ತು. ಸೊ ಈಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸರ್. ಅವರ ಒಂದು ವಿಷಯ ಏನಪ್ಪಾ ಅಂದ್ರೆ, ಅವರು ಯಾವತ್ತೂ ಹೇಳ್ತಾರೆ, ಸಂಗೀತದ ಎಕ್ಸಾಮ್ಗಳನ್ನ ಜೂನಿಯರು ಸೀನಿಯರು ಅಂತೆಲ್ಲ ಬರೆಯೋದ್ರಿಂದ ಒಬ್ಬ ಸಂಗೀತಗಾರನಾಗಕ್ ಆಗೋಲ್ಲ. ನೀನು ಫಸ್ಟ್ ನನ್ನ ಮನ್ಸನ್ನ ಗೆಲ್ಲು, ನಾನು ನಿನಗೆ ಫಸ್ಟ್ ಸರ್ಟಿಫೈ ಮಾಡ್ಬೇಕು ಯು ಆರ್ ರೆಡಿ ಅಂತ, ಆಗ ಮಾತ್ರ ನಿನಗೆ ವಿದ್ವತ್ ಎಕ್ಸಾಮಿಗೆ ಕೂರಿಸ್ತೀವಿ ಅಂತ. ಹಾಗಾಗಿ ನಾನು ಅವ್ರ ಹತ್ರ ಸಂಗೀತ ಅಭ್ಯಾಸವನ್ನು ಅವ್ರ ಹತ್ರನೇ ಮಾಡ್ತಾ ಇದ್ದೀನಿ. ನಾನು ಮುಂಬೈನಲ್ಲೂ ಇದ್ದಾಗೂ ಕೂಡ ಸಾಕಷ್ಟು ಸಂಗೀತ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದೀನಿ, ಆದ್ರೆ ಅವ್ರ ಜೊತೆ ನಾನು ಸಂಗೀತ ಕಲೀಲಿಕ್ಕೆ ಹೋಗ್ಲಿಲ್ಲ. ಕಾರಣ ಅವ್ರು ಕಲ್ಸ್ಕೊಡೋ ರೀತಿ ಬೇರೆ, ನಮ್ಮ ಶ್ರೀಧರ್ ಸರ್ ಕಲ್ಸ್ಕೊಡೋ ರೀತಿ ಬೇರೆ. ಅವ್ರು ಯಾವತ್ತೂ ಕೂಡ ದುಡ್ಡಿಗಾಗಿ ಯಾವತ್ತೂ ಕ್ಲಾಸಸ್ ಮಾಡಲ್ಲ. ಅವರಿಗೆ ಒಳ್ಳೆ ಶ್ರದ್ಧೆ ಉಳ್ಳಂತಹ ವಿದ್ಯಾರ್ಥಿಗಳು ಬೇಕು. ಹಾಗಾಗಿ ಅವ್ರ ಜೊತೆ ನಾನು ಸಂಗೀತ ಅಭ್ಯಾಸ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ. ಅದ್ರ ಜೊತೆಗೆ ಸುಗಮ ಸಂಗೀತವನ್ನ ನಾನು ನಮ್ಮ ಸುಗಮ ಸಂಗೀತ ಹಾಗೂ ಕೆಲವೊಂದಿಷ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿಷಯಗಳನ್ನ ನನ್ನ ಆಪ್ತರಾದಂತಹ ಶ್ರೀಮತಿ ಚಂದ್ರಿಕಾ ರಾಜಾರಾಮ್ ಅನ್ನುವಂತಹ ಇದ್ದಾರೆ, ವಿದುಷಿ, ಅವರಲ್ಲಿ ಸ್ವಲ್ಪ ನಾನು ಕಲಿತಾ ಇದ್ದೀನಿ. ಕಲಿತಿದ್ದೀರಿ ಅಲ್ಲ ಸರ್? ಅದ್ರ ಸರ್, ತಾವು ಅಂದರೆ ನಿಮ್ಮ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ ಸರ್, ಒಂದೆರಡು ಸಾಲು ನಮಗಾಗಿ. ಒಂದೆರಡು ಸಾಲು. ಯಾವ ಗೀತೆಯನ್ನ ಕೇಳ್ಬೇಕು ಅಂತ ಆಸೆ ಪಡ್ತೇವೆ? ಭಾವಗೀತೆ ಹಾಡ್ಬೇಕಾ? ಭಾವಗೀತೆ ಇರಲಿ ಸರ್, ನಮಗೂ ಬಹಳ ಇಷ್ಟ ಭಾವಗೀತೆ. ಭಾವಗೀತೆಯನ್ನ ಒಂದೆರಡು ಸಾಲು ಕೇಳೋಣ ಸರ್ ನಿಮ್ಮ ಧ್ವನಿಯಲ್ಲಿ. ಓಕೆ ಸರ್, ಆಯ್ತು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣಧೀರಿಂಗಣ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ವಿವಶವಾಯಿತು ಪ್ರಾಣ
ಪರವಶವು ನಿನ್ನೆ ಚೇತನ, ವಿವಶವಾಯಿತು ಪ್ರಾಣ, ಪರವಶವು ನಿನ್ನೆ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ಇದ್ದಕ್ಕಿದ್ದಂತೆ ನಿನ್ನನು, ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರ ನಿನ್ನನು. ಸೂಪರ್ ಸರ್, ಭಾಳ ಖುಷಿ ಆಯಿತು. ನೀವು ಅಂದರೆ ಭಾಳ ಭಾವನೆ ತುಂಬಿ ಹಾಡ್ತೀರಿ, ಮತ್ತು ನಿಮ್ಮ ಧ್ವನಿಯು ಕೂಡ ಭಾಳ ಮಧುರವಾಗಿದೆ. ಭಾಳ ಖುಷಿ ಆಯ್ತು ಸರ್ ಕೇಳಿ, ಭಾವಗೀತೆ ಕೇಳಿ ಭಾಳ ಖುಷಿ ಆಯಿತು. ಅದೇ ರೀತಿ ಸರ್, ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವರು ಹೇಳೋದಿಲ್ಲ, ನೀವು ಅವ್ರು ಯಾರು ಅಂತ ಹೇಳಬೇಕು. ಆಯ್ತು ಸರ್, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ ಸರ್. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಒಳ್ಳೆ ಒಂದು ಭಾವಗೀತೆ ಕೇಳಿದಿರ್ತಾವು ಅಲ್ಲ ಮೇಡಮ್? ಹೌದು, ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ತುಂಬಾ ನಂಗೆ ಅದೇ ಅವರ ವಾಯ್ಸ್ ಅಂದ್ರೆ ಭಾವನೆ ತುಂಬಿ ಹಾಡ್ತಾರೆ, ಅದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್ ವಾಯ್ಸ್. ಮತ್ತೆ ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ಆಯ್ತು 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 ಸರ್. ಇಂದು ನಮ್ಮೊಂದಿಗೆ ಸರ್ ಇದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತು. ಅವರು ನೀವು ಯಾರು ಅಂತ ಹೇಳ್ತಾರೆ ನೋಡೋಣ. ಸರ್, ಇವ್ರು ಯಾರು ಸರ್? ಅವರು ನಾನು ಧ್ವನಿ ಕೇಳಿದ್ರೆ ನನ್ನ ಪ್ರೀತಿಯ ಅಕ್ಕ ಅಂತ ಅನ್ಸುತ್ತೆ. ಅವರು ಸೌಮ್ಯ ಸುಭಾಷ್ ಅಂತ ಹೇಳಿ ಅವ್ರ ಹೆಸರು. ಧರ್ಮಸ್ಥಳದವರು. ಗೊತ್ತಾಯ್ತು. ಸರಿ ಸರಿ ಸರಿ. ಹೇಳಿ ಮೇಡಮ್, ನೀವು ನೋಡಿದ ಸರ್ ನವೀನ್ ಸರ್, ನೀವು ನೋಡಿದಾಗ ಹೇಗೆ? ಅವರಂತೂ ನಮ್ಗೆ ತುಂಬಾ ಇಷ್ಟ ಸರ್. ತುಂಬಾ ಅಂದ್ರೆ ತುಂಬಾ ವಾಯ್ಸ್ ಅಂದ್ರೆ ಕೇಳ್ತಾನೆ ಇರ್ಬೇಕನ್ಸತ್ತೆ ಯಾವಾಗ್ಲೂ. ಮತ್ತೆ ಅವರಷ್ಟು ದೊಡ್ಡ ಕಲಾವಿದ ಆದ್ರೂ ನಮ್ನೆಲ್ಲ ನಾನಂತೂ ಚಿಕ್ಕ ಕಲಾವಿದೆ, ನನ್ನಂತ ಚಿಕ್ಕ ಚಿಕ್ಕ ಪ್ರತಿಭೆಗಳಿಗೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟು ಅವರೊಟ್ಟಿಗೆ ಅವ್ರ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಸಹ ಹಾಡಿಸ್ತಾರೆ ಸರ್. ತುಂಬಾ ಚಂದ ತರಬೇತಿ ಸಹ ಕೊಡ್ತಾರೆ ಅದಕ್ಕೆ. ಹಾಡಿಸಿ ನಮ್ಮನ್ನು ಮುಂದೆ ಇನ್ನೂ ಸಹ ಬರೀ ಅವ್ರೊಬ್ರೇ ದೊಡ್ಡ ಕಲಾವಿದ ಆಗ್ಬೇಕಂತೆಲ್ಲ ಒಂದು ಚೂರು ಸ್ವಾರ್ಥನೇ ಇಲ್ಲ ಸರ್ ಅವರಿಗೆ. ನಾನು ಚಿಕ್ಕ ಕಲಾವಿದ ಹೇಳ್ದೆ ಅಲ್ಲ, ಹಾಗೆ ನನ್ನನ್ನು ಅವರ ಸ್ಟುಡಿಯೋದಲ್ಲಿ ನಾನು ಫಸ್ಟ್ ರೆಕಾರ್ಡಿಂಗಿಗೆ ಫಸ್ಟ್ ಉಡುಪಿಯಲ್ಲಿ ಫಸ್ಟ್ ಟೈಮ್ ಸರ್. ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಒಂಥರ ಖುಷಿಯಾಗಿದೆ ಸರ್ ಅದು ಅನುಭವ. ಹಾಗೆ ನಂಗೆ ಆಗಲ್ಲ ಅಂತ ಎಷ್ಟು ಹೇಳಿದೆ, ಆದ್ರೂ ಅವರು ತುಂಬಾ ಧೈರ್ಯ ಕೊಟ್ಟು ನಿಮ್ಗೆ ಆಗ್ತದೆ ಹೋಗಿ ಹೋಗಿ ಅಂತ ಹೇಳಿ ಹಾಡಿಸಿ ನನ್ನೊಂದು ಸ್ವಲ್ಪ ತುಂಬಾ ಖುಷಿ ಆಯ್ತು ಸರ್. ಹಾಗೆ ತುಂಬಾ ಅವರು ಪ್ರೋಗ್ರಾಮ್ ಅಲ್ಲೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂಡ್ಬಿದ್ರೆಯಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಸರ್ ಅವರು. ಅದಕ್ಕೆ ಸಹ ಸೇರಿದ್ದೆ, ನಂಗೆ ಮೆಂಟರ್ ಆಗಿ ಮಾಡಿದ್ರು. ಮತ್ತೆ ವೇಣೂರು ಮಸ್ತಕಾಭಿಷೇಕದಲ್ಲಿ, ಮತ್ತೆ ನಮ್ಮೂರಲ್ಲೇ ಧರ್ಮಸ್ಥಳದಲ್ಲಿ ದೀಪೋತ್ಸವದಲ್ಲಿ ಸಮಾಚರಣ ಪೂಜೆ ಅಂತ ಒಂದು ಆಗ್ತದೆ ಸರ್, ಬಸದಿಯಲ್ಲಿ, ಜೈನ ಬಸದಿಯಲ್ಲಿ. ಅಲ್ಲಿ ಸಹ ನನ್ನನ್ನು ಸೇರಿಸ್ಕೊಂಡು ನನ್ನ ಸಿಂಗಲ್ ಆಗಿ ಅವರೊಟ್ಟಿಗೆ ಹಾಡಿಸಿದ್ದಾರೆ ಸರ್. ಅದು ನನ್ಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಸರ್ ಆ ತರ. ಮತ್ತೆ ಇನ್ನು ಆದಿನಾಥ ವೈಭವ ಅಂತ ದೊಡ್ಡ ಪ್ರಾಜೆಕ್ಟ್ ಎಲ್ಲ, ಅವರ ಹೆಸರೇ ಹೇಗುಂಟ ಹಾಗೆ ನವೀನ ಅಂತ ಹೆಸರಲ್ವಾ ಸರ್ ಅವ್ರದ್ದು. ಹೊಸ ಹೊಸ ಪ್ರಾಜೆಕ್ಟ್ ಅಂದ್ರೆ ತುಂಬಾ ಕಷ್ಟದ್ದು ಇಷ್ಟಪಟ್ಟು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಸರ್ ಕಾರ್ಯಕ್ರಮಗಳು. ಹಾಗೆ ನೀವ್ ಎಷ್ಟೇ ಹೇಳಿದ್ರು ನಂಗೆ ಬರೀಲಿಕ್ಕಾದ್ರೆ ಎಷ್ಟು ಬೇಕಾದ್ರೂ ಬರೀತಿದ್ದೆ ಅವ್ರ ಬಗ್ಗೆ. ಮಾತಾಡುದಂದ್ರೆ ಸ್ವಲ್ಪ ಇಷ್ಟೇ. ಹಾಗೆ ಸರ್, ಬರ್ದಿಟ್ಕೊಂಡು ಮಾತಾಡ್ಬೇಕು ಮೇಡಮ್. ಅವರೊಟ್ಟಿಗೆ ಕೆಲಸ ಮಾಡೋದಂದ್ರೆ ತುಂಬಾ ಇಷ್ಟ ಸರ್ ನಂಗೆ, ಇಷ್ಟ. ಹೌದು, ಬಹಳಷ್ಟು ಕಾರ್ಯಕ್ರಮಗಳು ಅವರ ಜೊತೆ ಭಾಗವಹಿಸಿದ್ರಿ ಅಲ್ಲ ಮೇಡಮ್? ಬಹಳ ಒಂದು ಅವ್ರು ದೊಡ್ಡ ಕಲಾವಿದ ಅಲ್ಲ ಸರ್, ಸಿಂಪಲ್ ಅಂದ್ರೆ ಸಿಂಪಲ್ ಸರ್. ನಮ್ಮನ್ನೆಲ್ಲ ತುಂಬಾ ತರಬೇತಿ ಕೊಡ್ತಾರೆ ಸರ್, ಮೀಟಿಂಗ್ ಮಾಡ್ತಾರೆ ಮತ್ತೆ ತರಬೇತಿ ಕೊಡ್ತಾರೆ. ಒಂದು ದಿವಸ ಇಡೀ ಫುಲ್ ನಮ್ಮೊಟ್ಟಿಗೆ ಬೆಳಗಿಂದ ಸಂಜೆ ತನಕ ಸಹ
ತರಬೇತಿ ಕೊಡ್ತಾರೆ ಸರ್. ಹಾಗೆ ತುಂಬಾ ಖುಷಿ ಆಗ್ತದೆ ಸರ್. ಹಾಗೆ ಮಾರನೇ ದಿವಸ ನಮ್ಗೆ ಹಾಡ್ಲಿಕ್ಕೆ ಒಳ್ಳೆ ಧೈರ್ಯ ಬರ್ತದೆ. ಸ್ಟುಡಿಯೋದಲ್ಲಂತೂ ನನ್ ಫಸ್ಟ್ ಟೈಮ್ ಸರ್, ಅವರಿಂದಾನೇ ನಾನು ಸ್ಟುಡಿಯೋಕ್ಕೆ ಹೋಗಿ ಹಾಡಿದ್ದು. ಅದ ಅನುಭವ ತುಂಬಾ ಅಂದ್ರೆ ತುಂಬಾ ಯಾವಾಗ್ಲೂ ಮರೆಯುವುದಿಲ್ಲ ಸರ್. ಇವರು ಬಹಳ ಅದ್ಭುತ ಕಲಾವಿದೆ ಸರ್. ಇವರು ಬಹಳ ಅದ್ಭುತ ಕಲಾವಿದೆ ಇವರು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ನಡೆಯುವಂತ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲೂ ಕೂಡ ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರನ್ನ ಇವರ ಒಂದು ಟೀಮ್ ಇದೆ, ಬಹಳ ಒಂದು ಸೊಗಸಾದಂತಹ ಟೀಮ್. ಬಹಳ ಒಳ್ಳೆ ಸಮೂಹ ಗಾಯನಗಳನ್ನ ಮಾಡ್ತಾರೆ, ಪೂಜಾ ವಿಧಾನಗಳನ್ನ ನಡೆಸ್ಕೊಡ್ತಾರೆ. ಹಾಗಾಗಿ ಇವ್ರ ವಾಯ್ಸ್ ತುಂಬಾನೇ ಧರ್ಮಸ್ಥಳದಲ್ಲಿ ಇವರು ತುಂಬಾ ಒಳ್ಳೆ ಪ್ರಸಿದ್ಧಿ ಪಡೆದಿದ್ದಾರೆ. ಎಸ್ಪೆಷಲಿ ಇವರು ಹೇಮಾವತಿ ಅಮ್ಮನವರ ಒಂದು ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಹಾಗಾಗಿ ಅವರ ಸರಳ ಸ್ವಭಾವದಿಂದ ನನಗೂ ಕೂಡ ಅವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಒಂದು ಯೋಗ ಸಿಕ್ತು. ಆಕ್ಚುಲಿ ಸರ್, ನಾವ್ ಯಾರನ್ನು ಕೂಡ ನಾವು ಬೆಳೆಸಿದೀವಿ ಅಂತ ಹೇಳ್ಬಾರ್ದು ಸರ್. ನನ್ನ ಪ್ರಕಾರ ಅವಕಾಶಗಳನ್ನ ನಮ್ಗೆ ಬಂದಾಗ ನಾವು ಅದನ್ನ ಹಂಚ್ಕೊಳ್ಳೋದು. ಹೇಗೆ ನಾವು ಹಣ್ಣನ್ನ ಹಂಚಿ ತಿನ್ಬೇಕು ಅಂತಾರೆ, ಊಟವನ್ನ ಹಂಚಿ ತಿನ್ಬೇಕು ಅಂತಾರೆ, ಅದೇ ರೀತಿ ನಮಗ್ ಬರುವಂತಹ ಅವಕಾಶಗಳು ಅದನ್ನ ನಾವು ಎಲ್ಲರಿಗೂ ಹಂಚಿದಾಗ ನಾವು ನಮ್ಮ ಜೊತೆ ನಾವು ಬೇರೆಯವ್ರನ್ನ ಬೆಳೆಸ್ಬೇಕು ಅಂತ ಇದ್ರೆ ಖಂಡಿತ ನಾವು ಬೆಳೆದಂಗೆ ಅಲ್ವಾ ಸರ್? ಹೌದು, ಅಷ್ಟೇ ಬಿಡ್ತೀವಿ ಸರ್, ಗೊತ್ತಿಲ್ಲದೆ. ಈಗ ನೀವು ಮಾಡ್ತಿರೋಂಥ ಕಾರ್ಯಕ್ರಮನೂ ಅಷ್ಟೇ ಸರ್. ಈಗ ನೀವು ಎಲ್ಲ ಪ್ರತಿಭೆಗಳನ್ನ ಗುರುತಿಸ್ತಾ ಇದ್ದೀರಾ. ಹೌದು. ಸೊ ಹಾಗಾಗಿ ನಿಮ್ಮ ಕಲಾಂತರಂಗ ಕೂಡ ಬೆಳೆಯುತ್ತೆ ಸರ್, ಬೆಳೀತಾ ಇದೆ. ಖಂಡಿತ ಸರ್, ಖಂಡಿತ ಸರ್. ನಾವು ಸಿಕ್ಕಿದ್ದನ್ನು ಹಂಚಿಕೊಂಡು ತಿನ್ಬೇಕಲ್ಲ ಸರ್. ಗೊತ್ತಿರೋದನ್ನ ಹಂಚಬೇಕಂತ ಜನರಿಗೆ ಅಲ್ಲ ಸರ್? ಅಲ್ವಾ ಮೇಡಮ್? ಹೌದು ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರು. ಹೌದು, ಅವರೊಂದಿಗೆ ಅವರಿಗೆ ತುಂಬಾ ಇನ್ನೂ ಅವಕಾಶ ತುಂಬಾ ದೊಡ್ಡದೆಲ್ಲ ಸಿಗ್ಬೇಕಂತ ತುಂಬಾ ಆಸೆ ಪಡ್ತೀನಿ. ಖಂಡಿತ ಮೇಡಮ್. ಇನ್ನು ಬಹಳಷ್ಟು ಅವರು ಒಳ್ಳೆ ಸಾಧನೆ ಮಾಡಿದವರು, ಇನ್ನೂ ಬಹಳಷ್ಟು ಸಾಧನೆ ಅವರಿಂದ ಬರ್ಲಿಕ್ಕಿದೆ ಖಂಡಿತವಾಗಿ. ಹೌದು ಸರ್, ಮಾಡ್ತಾರೆ ಸರ್, ಮಾಡ್ಬೇಕು ಸರ್. ಆಗ್ಲಿ ಮೇಡಮ್. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಆತ್ಮೀಯರು ಕರೆ ಮಾಡಿದ್ರು ಅಲ್ಲ ಸರ್? ಆತ್ಮೀಯರು ಕರೆ ಮಾಡಿ ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ರು. ಅದೇ ಸರ್, ತಮ್ಮ ಮೊದಲ ಕಾರ್ಯಕ್ರಮ ಅಂದರೆ ನೆನಪಿರುವಂಥದ್ದು ಕೆಲವು ಕಾರ್ಯಕ್ರಮಗಳು, ಮೊದಲ ಸ್ಟೇಜ್ ಪ್ರೋಗ್ರಾಮ್ ಅಂತ ಇದ್ರೆ ನಿಮ್ಗೆ ನೆನಪಾಗುತ್ತೆ ಯಾವ್ದಾದ್ರು ಒಂದು ನೆನಪಾದ ಯಾವ್ದು ಸರ್ ಮೊದಲ ಕಾರ್ಯಕ್ರಮ? ಸರ್, ಮೊದಲ ಕಾರ್ಯಕ್ರಮ ನಾನು ಸ್ಟೇಜು ಒಂದು ದೊಡ್ಡ ವೇದಿಕೆಯಲ್ಲಿ ನಾನು ಹಾಡಿದ್ದೀನಿ ಅಂತ ಹೇಳೋದಾದ್ರೆ ತುಂಬಾ ಇದೆ ಸರ್, ನೆನ್ಪು ಮಾಡ್ಕೋಬೇಕು ನಾನು. ಬಟ್ ಬೆಂಗಳೂರಿಗೆ ನಾನು 2007ರಲ್ಲಿ ಪಾದಾರ್ಪಣೆ ಮಾಡಿದ್ದು. ಆಗ ನಾನು ಒಬ್ಬ ಕೋರಸ್ ಸಿಂಗರ್ ಆಗಿ ಕಂಠೀರವ ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಆಗ ನನ್ನ ಜೊತೆಗೆ ನನ್ನ ಸ್ಟೂಡೆಂಟ್ ಹಿತನ್ ಹಾಸನ್ ಅಂತ ಹೇಳಿ, ಇವತ್ತು ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಕಷ್ಟು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಸೊ ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಅವರು ಪರಿಚಯ ಆಗಿ ನಂತರದಲ್ಲಿ ನಾನು ಬ್ಯಾಂಗ್ಳೂರ್ ಬಂದಾಗ ನಾವು ಒಂದು ವರ್ಲ್ಡ್ ರೆಕಾರ್ಡ್ ಈವೆಂಟ್ ಸರ್, ಇದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ನಲ್ಲಿ ನಡೆಯುತ್ತೆ. ಆ ಒಂದು ವರ್ಲ್ಡ್ ರೆಕಾರ್ಡ್ ಈವೆಂಟ್ ನಲ್ಲಿ ನಾನೊಂದು ಹಿಂದಿ ಹಾಡನ್ನ ಹಾಡಿದ್ದೆ. ಬಹಳ ದೊಡ್ಡ ವೇದಿಕೆ ಅದು. ಬಹುಶಃ ಅಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳು ಸೇರಿದ್ರು ಸರ್. ಅಂತ ಒಂದು 10,000 ಮಕ್ಕಳು ಎದುರುಗಡೆ ನಾನು ಹಾಡುವಾಗ ಆ ಮಕ್ಕಳು ಕೂಡ ನನ್ನ ಜೊತೆಗೆ ಹಾಡಿದ್ರು. ಬಹುಶಃ ಅಂತ ಒಂದು ಸಂತೋಷದ ಕ್ಷಣವನ್ನ ನಾನು ಮರೀಲಿಕ್ಕಾಗಲ್ಲ. ಅದು ನಾನು, ಹಿತನ್ ಹಾಸನ್, ಆಮೇಲೆ ಚೇತನ್ ಅವರು, ಈ ತರ ಸುಮಾರು ನಮ್ದೊಂದು ಟೀಮ್ ಇತ್ತು. ಹಾಗೆ ಹರ್ಷ ಕಾಗೋಡ್ ಅಂತ ಹೇಳಿ, ಅವರು ಒನ್ ಆಫ್ ದ ವೆರಿ ಗುಡ್ ಪ್ರೋಗ್ರಾಮರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ಅವರ ಒಂದು ಟೀಮ್, ನಮ್ಗೆ ಒಳ್ಳೆ ಟೀಮ್ ಸಿಕ್ಕಿತ್ತು. ಹಾಗಾಗಿ ಆ ಒಂದು ಕಾರ್ಯಕ್ರಮ ನನಗೆ ಬಹಳ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಇನ್ನು ಆಬ್ವಿಯಸ್ಲಿ ನನಗೆ ಬಹಳ ಖುಷಿ ಕೊಟ್ಟಂತಹ ವೇದಿಕೆ ಅಂದ್ರೆ ಸುಮಾರು 895 ನಾನ್ ಸ್ಟಾಪ್ ಅವರ್ಸ್ ನಾವು ಒಂದು ಮ್ಯಾರಥಾನ್ ಸಿಂಗಿಂಗ್ ಅಂತ ಮಾಡ್ತೀವಿ ಮುಂಬೈನಲ್ಲಿ, ಚಿತ್ರಗೀತೆಗಳದು. ಅಲ್ಲಿ ನಾನು ಮುಂಬೈನಲ್ಲಿ ಹೋಗಿ ಸುಮಾರು ಕನ್ನಡ ಹಾಡುಗಳನ್ನು ಹಾಡಿದ್ದೆ. ಅಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಇರುವಂತ ಒಂದು ಟೀಮ್ನವರು ಸತತವಾಗಿ 895 ಗಂಟೆ ನಾನ್ ಸ್ಟಾಪ್ ಮ್ಯಾರಥಾನ್ ಸಿಂಗಿಂಗ್ ಮಾಡಿ ಚೈನಾದ ರೆಕಾರ್ಡ್ ನ ಬ್ರೇಕ್ ಮಾಡಿದ್ವಿ. ಅದು ಬಹುಶಃ ವೇದಿಕೆ ಲಕ್ಷಾಂತರ ಜನ ಆ ಕಾರ್ಯಕ್ರಮವನ್ನ ಆನ್ಲೈನ್ ಮಾಧ್ಯಮದಲ್ಲಿ ನೋಡಿದ್ರು. ಸೊ ವಿರಾಗ್ ಮಧುಮಾಲತಿ ಅಂತ ನನ್ನ ನಿಜವಾದಂತಹ ಒಬ್ಬ ಗುರುಗಳವರು, ಯಾಕಂದ್ರೆ 7 ಗಿನ್ನಿಸ್ ರೆಕಾರ್ಡ್ ಇರುವಂತವ್ರು. ಅವರನ್ನ ನಾನು ಆಕ್ಚುಲಿ ಅವರೇ ನನ್ನ ಮಾರ್ಗದರ್ಶಕರು, ಅವ್ರನ್ನ ಫಾಲೋ ಮಾಡ್ತೀನಿ ನಾನು. ಅವರು ಮುಂಬೈನಲ್ಲಿ ಇರ್ತಾರೆ. ಸೊ ಹಾಗಾಗಿ ಬಹುಶಃ ಅಂತ ದೊಡ್ಡ ವೇದಿಕೆ, ನವೀನ್ ಜಾಂಬ್ಳೆ ಯಾರು ಅಂತ ಗೊತ್ತಾಗಿದ್ದೆ ಆ ಒಂದು ವೇದಿಕೆಯಿಂದ ಸರ್. ಸೊ ಹಾಗಾಗಿ ನಾನು ಕೂಡ ಒಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಆಗ್ಲಿಕ್ಕೆ ಮುಖ್ಯ ಕಾರಣ ವಿರಾಗ್ ಮಧುಮಾಲತಿ
ಅನ್ನುವಂತಹ ಒಬ್ಬ ಶ್ರೇಷ್ಠ ಸಾಧಕ. ಖಂಡಿತ ಖಂಡಿತ ಸರ್. ಹಾ. ಭಾಳಷ್ಟು ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ ಸರ್, ಭಾಳಷ್ಟು ವಿಷಯಗಳನ್ನ ಮಾತಾಡ್ಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ತದನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸರ್. ಓಕೆ ಸರ್. ಖಂಡಿತ ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮಗೆ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಯು ಚಾನಲ್. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಖ್ಯಾತ ಗಾಯಕರು, ಜನಪ್ರಿಯ ಗಾಯಕರಾಗಿರ್ತಕ್ಕಂಥ ನವೀನ್ ಜಾಂಬ್ಲೆ ಸರ್ ಒಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಅವರ ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಒಂದು ಕಲಾವಿದನಿಗೆ ಮುಖ್ಯವಾಗಿ ಮಾನಸಿಕವಾಗಿ ನೆಮ್ಮದಿ ಇರಬೇಕು. ಮಾನಸಿಕವಾಗಿ ನೆಮ್ಮದಿ ಇರಬೇಕಾದ್ರೆ ಮನೆಯ ಉತ್ತಮ ವಾತಾವರಣ ಇರಬೇಕು. ಹಾಗೆ ನಿಮ್ಮ ಮಡದಿ ನಿಮಗೆ ಹೇಗೆ ಸಪೋರ್ಟ್ ನೀಡ್ತಾ ಇದ್ದಾರೆ, ಮತ್ತು ಪುತ್ರನ ಬಗ್ಗೆ ಕೂಡ ಒಂದೆರಡು ಮಾತು ನಮಗೆ ತಿಳಿಸಿ ಸರ್. ಖಂಡಿತ ಸರ್. ಬಹುಶಃ ದೇವರು ಯೋಚನೆ ಮಾಡಿ ವರ ನೀಡಿದ್ದಾನೆ ಅಂತ ಅನ್ಕೋತೀನಿ. ಕಾರಣ, ನನಗೆ ಸಂಗೀತದ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ರೆ ನನ್ನ ಮಡದಿ ಸನಿಹಾ ನವೀನ್ ಇವ್ರಿಗೆ ಸಾಹಿತ್ಯದ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ. ಅವ್ರದ್ದು ಒಂದು ಕವನ ಸಂಕಲನ ರಿಲೀಸ್ ಆಗಿ ಅವರಿಗೆ ದ ರಾ ಬೇಂದ್ರೆ ಪ್ರಶಸ್ತಿ ಕೂಡ ಬಂದಿದೆ. ಸೊ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಆಸಕ್ತಿ ಇರೋದ್ರಿಂದ ಇಲ್ಲಿ ಸಂಗೀತ ಮತ್ತು ಸಾಹಿತ್ಯ ಎರಡು ಒಂದಾಯ್ತು ಸರ್. ಆಮೇಲೆ ನನ್ನ ಮಗನಿಗೆ ಕಲೆ ಬಗ್ಗೆ ಬಹಳ ಆಸಕ್ತಿ ಇದೆ. ಹಾಗಾಗಿ ಕಲೆ, ಸಂಗೀತ, ಸಾಹಿತ್ಯ ಮೂರರ ಸಂಗಮ ಆಗಿದೆ ಅಂತಂದ್ರೆ ಅದು ಬಹುಶಃ ದೇವರ ಒಂದು ಅನುಗ್ರಹ ಅನ್ಕೋತೀನಿ. ಮಡದಿಯ ಸಂಪೂರ್ಣ ಸಹಕಾರ ಯಾವತ್ತೂ ಇದೆ. ನಿಜ ಹೇಳ್ಬೇಕು ಅಂದ್ರೆ ಪ್ರತಿ ಭಾನುವಾರ ಎಲ್ಲರೂ ತನ್ನ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಭಾನುವಾರದ ದಿವಸ ನಾವೆಲ್ಲರೂ ಬ್ಯುಸಿ ಆಗಿರ್ತೀವಿ. ನಾವು ಮನೆಯಲ್ಲಿ ಇರೋದೇ ಇಲ್ಲ. ಅಷ್ಟು ಏನಾದ್ರೂ ಒಂದು ಈಗ ನಂದೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಾಜೆಕ್ಟ್ ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಆ ಒಂದು ತಯಾರಿಯಲ್ಲಿ ಮತ್ತೆ ಇನ್ನಷ್ಟು ಧಾರ್ಮಿಕ ಕೆಲಸಗಳನ್ನ ಮಾಡೋದಿರ್ಬೋದು, ಸಮಾಜಮುಖಿ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ರೀತಿಯ ಒಂದು ಬೆಂಬಲ ಇಲ್ಲದೆ ಇದ್ರೆ ಖಂಡಿತ ಸರ್, ಮಡದಿಯ ಬೆಂಬಲ ಇಲ್ಲ ಅಂದ್ರೆ ಯಾವ ಪುರುಷ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವಳ ಒಂದು ಸಹಕಾರ ಅಂಡ್ ಅವಳ ಒಂದು ಪಾತ್ರ ಬಹಳ ದೊಡ್ಡದು. ಕಾರಣ, ಮನೇನ ನಿಭಾಯಿಸೋದು, ಮಗುಗೆ ಒಂದು ವಿದ್ಯಾಭ್ಯಾಸ ಮಾಡಿಸೋದಿರ್ಬೋದು, ಸೊ ಈ ರೀತಿ ಅಡಿಗೆ ಮಾಡೋದಿರ್ಬೋದು. ಹಾಗೆ ಅವಳ ಸ್ವಂತ ಒಂದು ಬಿಸ್ನೆಸ್ ಕೂಡ ಇದೆ, ಒಂದು ಫುಡ್ ಬಿಸ್ನೆಸ್ ಇದೆ, ಅಡುಗೆ ಮನೆ ಅಂತ ಒಂದು ಫುಡ್ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ನ ನೋಡ್ಕೊಳ್ಳೋದು ತುಂಬಾ ದೊಡ್ಡ ಜವಾಬ್ದಾರಿನ ಅವಳು ನಿಭಾಯಿಸ್ತಾ ಇರೋದಕ್ಕೆ ಬಹುಶಃ ನಾನಿವತ್ತು ಈ ರೀತಿ ಸಂತೋಷದಿಂದ, ಮನಸ್ತೃಪ್ತಿಯಿಂದ ಒಂದು ಸಾಧನೆಯ ಮಾರ್ಗದಲ್ಲಿ ನಡೀತಾ ಇದೀನಿ ಅಂತ ಹೇಳ್ಬೋದು ಸರ್. ಖಂಡಿತ ಖಂಡಿತ ಸರ್. ಅದು ಯಾವತ್ತು ಮಾನಸಿಕವಾಗಿ ನೆಮ್ಮದಿ ಇದ್ರೆ ಮಾತ್ರ ಹೊಸ ಹೊಸ ಆಲೋಚನೆಗಳು ಬರ್ಲಿಕ್ಕೆ ಸಾಧ್ಯ ಅಲ್ಲ ಸರ್. ಖಂಡಿತ ಸರ್. ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾರೆ ಸರ್? ನನ್ನ ಮಗ ಈಗ ಜಸ್ಟ್ ಈಗ 3ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅವನಿಗೆ 9 ವರ್ಷ. ಯುವಿನ್ ಜೈನ್ ಅಂತ ಹೇಳಿ. ಸೊ ಹಾಗಾಗಿ ಅವನಿಲ್ಲಿ ನಾರಾಯಣ ಟೆಕ್ನೋ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ನಾವು ವಿದ್ಯಾಭ್ಯಾಸವನ್ನ ಒಂದು ಎಲ್ಲರ ರೀತಿ ಶಿಕ್ಷಣ ಕೊಡ್ಬೇಕು, ಹಾಗಾಗಿ ಕೊಡಿಸ್ತಾ ಇದೀವಿ. ಅವನಲ್ಲೂ ಕೂಡ ಅವನ ಕಲೆಯನ್ನ ಹುಟ್ಟು ಹಾಕ್ಬೇಕು, ಅವನ ಕಲೆಯಲ್ಲಿ ಮುಂದೆ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ಅವ್ನ್ ಏನ್ ಆಗ್ತಾನೋ ಬಿಡ್ತಾನೋ, ಒಬ್ಬ ಒಳ್ಳೆ ಮನುಷ್ಯನಾಗ್ಬೇಕು. ಹಾಗೆ ಅವ್ನ್ ಏನ್ ಇಷ್ಟ ಪಡ್ತಾನೆ ಅದನ್ನಾದ್ರೆ ಸಾಕು ಅನ್ನೋದೇ ನಮ್ ಭಾವ. ಬಿಟ್ರೆ ಅವನಲ್ಲೂ ಕೂಡ ಒಂದು ಒಳ್ಳೆ ಧಾರ್ಮಿಕ ಸಂಸ್ಕಾರ ಇದೆ. ಅವನು ಕೂಡ ನನಗೆ ಯಾವುದೇ ಒಂದು ಸಾಧನೆ ಮಾಡುವಾಗ ಅಥವಾ ನಾನೊಂದು ಕೆಲಸ ಮಾಡುವಾಗ ನನ್ನ ಜೊತೆಗೆ ಬಂದು ಅದಕ್ಕೆ ಸಹಾಯ ಮಾಡೋದು, ಇವೆಲ್ಲ ಈಗಿಂದಲೇ ಬೆಳೆಯುವ ಪೈರು ಮೊಳಕೆಯಲ್ಲಿ ನನಗೆ ಅವನಲ್ಲಿ ಆ ಒಂದು ಒಳ್ಳೆತನ ಅನ್ನೋದು ಕಾಣಿಸುತ್ತೆ ಸರ್. ಹಾಗಾಗಿ ಅವನಲ್ಲೂ ಬಹಳಷ್ಟು ವಿಶೇಷವಾದಂತ ಕಲೆ ಬಗ್ಗೆ ಬಹಳ ನೋಡಿದ್ದ ಚಿತ್ರವನ್ನ ಹಾಗೆ ಬಿಡಿಸುವಂತಹ ಒಂದು ಆಸಕ್ತಿ ಅವನಲ್ಲಿ ಬಹಳಷ್ಟು ಕಾಣುತ್ತೆ. ಹಾಗಾಗಿ ಇದೊಂದು ಪುಟ್ಟ ಫ್ಯಾಮಿಲಿಯಲ್ಲಿ ಒಂದು ಗಿಫ್ಟೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು ಸರ್. ಹೌದು, ಖಂಡಿತ. ಆಗ್ಲಿ ಸರ್, ಸುಖವಾಗಿರಿ, ಆರಾಮಾಗಿರಿ ಎನ್ನುವಂಥ ಶುಭ ಹಾರೈಕೆಗಳು. ಯಾಕಂದ್ರೆ ಕಲಾವಿದರು ನಿಮ್ಮ ಮನೆ ಅಂದ್ರೆ ಮಗನ ಹೇಗೂ ಕಲೆಯಲ್ಲಿ ಮುಂದೆ ಬಂದೇ ಬರ್ತಾರೆ. ಯಾಕಂದ್ರೆ ಇರೋರು ಕಲಾವಿದರು ಇದ್ದೀರಿ ನೀವು ಅಲ್ವಾ ಸರ್? ಒಬ್ಬರು ಗಾಯಕರು, ಒಬ್ಬರು ಸಾಹಿತಿಗಳು. ಹಾಗೆ
ಅದೇ ರೀತಿ ಸರ್, ತಾವು ವಿಶ್ವ ದಾಖಲೆಗಳನ್ನು ಮಾಡಿದಿರಿ, ಭಾಳಷ್ಟು 2-3 ವಿಶ್ವ ದಾಖಲೆ ಮಾಡಿದಿರಿ ಸರ್. ಅದರ ಬಗ್ಗೆ ತಿಳಿಸಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದೊಂದಾಗಿ ತಿಳಿಸಿದ್ದಾರೆ ಸರ್. ಮೊದಲನೇ ವಿಶ್ವ ದಾಖಲೆ ಬಂದು ಒಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ನಾನು ಈಗಲೇ ಹೇಳಿದಂತೆ ಶ್ರೀಯುತ ವಿರಾಗ್ ಮಧುಮಾಲತಿ ಅವರ ನೇತೃತ್ವದಲ್ಲಿ ಒಂದು 40ಕ್ಕೂ ಹೆಚ್ಚು ಜನ ಇರುವಂತ ಒಂದು ತಂಡ 895 ಗಂಟೆ ನಾನ್ ಸ್ಟಾಪ್ ಚಿತ್ರಗೀತೆಗಳನ್ನ ಸತತವಾಗಿ 32 ದಿನಗಳ ಕಾಲ ನಾವು ಹಾಡಿದ್ವಿ. ಡೇ ಅಂಡ್ ನೈಟ್ ಶಿಫ್ಟ್ ವೈಸ್ ಬಂದು ಮಾಡ್ತಾ ಇದ್ವಿ. 895 ಗಂಟೆ ಸರ್? ಹಾ, ಹೌದು. ಯಪ್ಪೋ. ಸೊ ನಾನ್ ಸ್ಟಾಪ್ ನಾವು ಇದನ್ನ ಹಾಡಿದ್ವಿ. ಆಮೇಲೆ ಅದ್ರ ಜೊತೆಗೆ ಸಾರ್ವಜನಿಕರಿಗೂ ಅವಕಾಶಗಳನ್ನ ಕೊಡ್ತಾ ಇದ್ವಿ. ಇದರಿಂದ ನನಗೆ ಒಂದು ಗ್ರೂಪ್ ಅಟೆಂಪ್ಟ್ ಅದು ಆಕ್ಚುಲಿ. ಹಾಗಾಗಿ ಅದರಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಆಯ್ತು. ಸೊ ಅದು ಬಹಳ ಒಂದು ಹೆಮ್ಮೆಯ ವಿಚಾರ ನನ್ಗೆ. ಯಾಕಂದ್ರೆ ನಾನಲ್ಲಿ ಕನ್ನಡ ಸಾಂಗ್ ಗಳನ್ನ ಹಾಡಿದೆ, ಕರ್ನಾಟಕವನ್ನ ನಾನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ. ಅದಾದ್ರೆ ನೆಕ್ಸ್ಟ್ ನಾನು ಒಂದು ಕುದುರೆಮುಖದಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮ ಅಂತ ಮಾಡಿದ್ವಿ. ಇದು ನಮ್ಮ ಬೆಸ್ಟೀಸ್ ಫಾರ್ ಎವರ್ ವೆಲ್ಫೇರ್ ಟ್ರಸ್ಟ್ ಅಂತ ಹೇಳಿ ಸುಮಾರು ಒಂದು 15-16 ಜನ ಒಂದು ತಂಡವನ್ನ ಕಟ್ಕೊಂಡು ಇವತ್ತು ಕುದುರೆಮುಖ ಒಂದು ರೀತಿ ಒಂದು ಕಾಡಾಗಿದೆ, ನಾಡಾಗಿದ್ದು ಕಾಡಾಗಿದೆ. ಕಬ್ಬಿಣಾದಿರ ಸಂಸ್ಥೆ ಇದಾದ್ಮೇಲೆ ಅದು ಇವಾಗ ಏನೂ ಇಲ್ಲ ಅಲ್ಲಿ, ಎಲ್ಲವೂ ಕೂಡ ಒಂದು ಹಾಳು ಬಿದ್ದು ಹೋಗಿರುವಂತ ಜಾಗ ತರ ಆಗಿದೆ. ನಮ್ಮ ಶಾಲೆ ಹಾಳು ಬಿದ್ದೋಯ್ತು, ಕೇಂದ್ರೀಯ ವಿದ್ಯಾಲಯ ಹಾಳು ಬಿದ್ದೋಯ್ತು, ಕನ್ನಡ ಸ್ಕೂಲ್ ಸರ್ಕಾರಿ ಶಾಲೆ ಮಾತ್ರ ಇದೆ, ಅದರಲ್ಲೂ ಒಂದು 20 ಮಕ್ಳು ಇರ್ಬೋದು. ಇಂತಹ ಎಲ್ಲ ಟೀಚರ್ಸ್ಗಳು ಕೂಡ ಊರ್ ಬಿಟ್ಟು ಹೋದ್ಮೇಲೆ ನಮ್ಗೆ ಅನ್ಸಿದ್ದಿಷ್ಟ, 25 ವರ್ಷ ಆಯ್ತು, ನಾವ್ ಯಾಕೆ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ನಾವೆಲ್ಲ ಸೇರಿ, ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಸೇರಿ ನಾವು ಒಂದು ಗುರುವಂದನಾ ಕಾರ್ಯಕ್ರಮ ಅಂತ ಮಾಡ್ತೀವಿ. ಬಹುಶಃ ಇದು ಭಾರತದಲ್ಲಿ ಎಲ್ಲೂ ಇಂಥ ಒಂದು ಕಾರ್ಯಕ್ರಮ ಆಗ್ಲಿಕ್ಕಿಲ್ಲ. ಕಾರಣ, ಒಂದು ಶಾಲೆಯ ಎಷ್ಟೋ ವಿದ್ಯಾರ್ಥಿಗಳು ಸೇರಿ ಆ ಶಾಲೆಯ ಟೀಚರ್ಸ್ ಗಳನ್ನ ಕರೆಯೋದು ಸಹಜ. ಆದ್ರೆ ನಾವು ನಮ್ಗೆ ಗೊತ್ತಿಲ್ಲದಿರುವಂತ ಎಲ್ಲಾ ಶಾಲೆಗಳ, ಆ ಊರಿನ ಎಲ್ಲಾ ಶಾಲೆಗಳ ಶಿಕ್ಷಕರನ್ನ ನೀವು ನಂಬೋದಿಲ್ಲ ಹೇಳಿದ್ರೆ, ಆಫ್ರಿಕಾದಿಂದನೂ ಕರ್ಸಿದೀವಿ, ಡೆಲ್ಲಿಯಿಂದ ಕರ್ಸಿದೀವಿ, ಕೇರಳದಿಂದ, ಎಲ್ಲಾ ಭಾಗದಿಂದ ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಅವ್ರನ್ನ ಕರೆಸಿ ಸುಮಾರು 70-80ಕ್ಕೂ ಹೆಚ್ಚು ಶಿಕ್ಷಕರನ್ನ ನಾವು ಅವರಿಗೆ ಸನ್ಮಾನವನ್ನು ಮಾಡಿ, ಅವರಿಗೆ ನಾವು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳನ್ನ ಕೊಟ್ಟು, ಅವರಿಗೆ ಅವ್ರ ಹತ್ರ ಆಟ ಆಡಿಸಿ, ಕುದುರೆಮುಖ 25 ವರ್ಷಗಳ ನಂತರ ಹೇಗಿದೆ ಅನ್ನೋದನ್ನ ಅವರಿಗೆ ತೋರಿಸಿ ಆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಆಯ್ತು. ಯಾಕಂದ್ರೆ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಒಂದು ಸೂಪರ್ ಹಿಟ್ ಕಾರ್ಯಕ್ರಮ ಆಯ್ತು. ಇದು ಒಂದು ರೆಕಾರ್ಡ್ ಆಯ್ತು. ಹಾಗೆ ಇನ್ನೊಂದು ರೆಕಾರ್ಡು, ವಿಶ್ವದ ಬೃಹತ್ ಸಾಂಗತ್ಯ ರೂಪದ ಮಹಾಕಾವ್ಯ ಶ್ರೀ ಆದಿನಾಥ ವೈಭವ ಅಂತ ಹೇಳಿ ಸುಮಾರು ಒಂದೇ ಭಕ್ತಿ ಸ್ತುತಿ, ಅದರಲ್ಲಿ ಒಂದು ಪಲ್ಲವಿ 1008 ಚರಣ ಇರುವಂತ ಒಂದು ಬೃಹತ್ ಸ್ತುತಿ. ಸೊ ಇದರ ಒಂದು ಕರ್ತೃ ವೀಣಾ BR ಶೆಟ್ಟಿ ಅಂತ ಮೂಡ್ಬಿದ್ರೆ ಅವರು. ಈ ಒಂದು ಸ್ತುತಿಯನ್ನ ನಾವು ಸುಮಾರು 13 ಗಂಟೆಗಳ ಕಾಲ 220 ಹಾಡುಗಾರರು ಸೇರಿ ಹಾಡಿ ಇದನ್ನ ಒಂದು ವಿಶ್ವ ದಾಖಲೆ ಮಾಡಿದ್ವಿ ಮೂಡ್ಬಿದ್ರೆ. ಸೊ ಈ 3 ದಾಖಲೆಗಳು ಮಾಡಿದೀವಿ. ಈಗ ನಂತರದ ಜನವರಿ 31ನೇ ತಾರೀಕಿಗೆ ಒಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಟೆಂಪ್ಟ್ ಮಾಡ್ತಾ ಇದೀವಿ. ಅದೇನಪ್ಪಾ ಅಂತಂದ್ರೆ, ಈ ಒಂದು ಗಿನ್ನಿಸ್ ರೆಕಾರ್ಡ್ ನಲ್ಲಿ ನಾವು ಜಿನ ಸಹಸ್ರನಾಮಾರ್ಚನೆ ಅಂತ, ಈಗ ಹೇಗೆ ನಾವು ಶಿವ ಸಹಸ್ರನಾಮಾರ್ಚನೆ, ಹಾಗೆ ವಿಷ್ಣು ಸಹಸ್ರನಾಮ, ಹಾಗೆ ಲಲಿತ ಸಹಸ್ರನಾಮ ಇದೆಯೋ, ಅದೇ ರೀತಿ ಜಿನ ಸಹಸ್ರನಾಮ ಅಂತ ಹೇಳಿ ಇದು 1008 ಭಗವಂತನ ನಾಮಗಳನ್ನ ಪುಷ್ಪಾರ್ಚನೆ ಮಾಡೋದ್ರ ಮುಖೇನ ಸುಮಾರು 25,000ಕ್ಕೂ ಹೆಚ್ಚು ಭಕ್ತಾದಿಗಳು ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂತು ಏಕಕಾಲದಲ್ಲಿ 2.5 ಕೋಟಿಗೂ ಹೆಚ್ಚು ಬಾರಿ ಭಗವಂತನ ನಾಮ ಜಪವನ್ನ ಕೇವಲ ವಿಶ್ವಶಾಂತಿಗಾಗಿ, ಇದು ಯಾವುದೇ ಧರ್ಮಕ್ಕಾಗಿ ಸೀಮಿತ ಅಲ್ಲದೆ ಎಲ್ಲ ಧರ್ಮದ ಎಲ್ಲ ಜೀವಿಗಳ, ಪ್ರಪಂಚದಲ್ಲಿರುವ ಎಲ್ಲ ಚರಾಚರ ಜೀವಿಗಳಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅನ್ನೋ ಭಾವನೆಯಿಂದ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಅನ್ನೋ ಒಂದು ಟ್ರಸ್ಟ್ ಇದೆ ನಮ್ದು. ಆ ಟ್ರಸ್ಟ್ ನ ಮುಖೇನ ನಾವು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಈಗ ನೆಕ್ಸ್ಟ್ ಅಟೆಂಪ್ಟ್ ಮಾಡ್ತಾ ಇದೀವಿ ಸರ್. ಇದು 4ನೇ ರೆಕಾರ್ಡ್ ಆಗುತ್ತೆ. ಅದು ದೊಡ್ಡ ಕೆಲಸ ಸರ್. ಅಂದ್ರೆ ಈಗ 3 ಆಯ್ತು, 4ನೇ ವಿಶ್ವ ದಾಖಲೆಗಲ್ಲ ಸರ್? 4ನೇ ವಿಶ್ವ ದಾಖಲೆ. ಹೌದು ಸರ್, ಆಗ್ಲಿ ಸರ್, ಶುಭವಾಗಲಿ. ನಿಮ್ಮ ತಂಡಕ್ಕೆ ನಿಮಗೆ ಶುಭ ಹಾರೈಕೆಗಳು ಉತ್ತಮ ರೀತಿಯಲ್ಲಿ ಮೂಡಿ ಬರಲಿ. ಅದು ಕೂಡ ದೊಡ್ಡ ರೆಕಾರ್ಡ್ ಆಗಿ ಹೋಗಲಿ ಅಲ್ಲ ಸರ್. ವಿಶ್ವ ದಾಖಲೆ ಮತ್ತೊಂದು ನಿಮ್ಮ ದಾಖಲೆ ಪಟ್ಟಿಗೆ ಸೇರಲಿ ಸರ್. ಇದು ಬಹಳ ಖುಷಿ ಆಯ್ತು ಸರ್ ಕೇಳಿ. ಅದೇ ರೀತಿ ಸರ್, ತಾವು ನಿರೂಪಕರಾಗಿ ಕೂಡ ಕೆಲಸ ಅಂದ್ರೆ ಮಾಡಿದ್ದೀರಿ ಸರ್, ನಿರೂಪಣೆ ಕೂಡ ಮಾಡ್ತೀರಿ ಅಲ್ಲ ಸರ್? ಹೌದು ಸರ್. ಅದೇ ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಿರೂಪಣೆ ಅನ್ನೋದನ್ನ ನಾನು ಆಕ್ಚುಲಿ ಸ್ಕೂಲ್ನಲ್ಲಿ ಶುರು ಮಾಡಿದ್ದು. 10th ಸ್ಟ್ಯಾಂಡರ್ಡ್ ನಲ್ಲಿಂದ ಶುರುವಾಗಿತ್ತು. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೂ ಕೂಡ ನಾನು ಕಲ್ಚರಲ್ ಕೋಆರ್ಡಿನೇಟರ್ ಆಗಿದ್ದೆ ನಮ್ಮ ಕಾಲೇಜ್ಗೆ. ಅದರ ನಂತರದಲ್ಲಿ ನನಗೆ ಅವಕಾಶಗಳು ಸಿಕ್ಕಿದಾಗ ನಾನು ಈ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ, ಈಗ ನಮ್ಮ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ ಒಂದು ಚಿತ್ರಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಗೆಸ್ಟ್ ಆಗಿ ಬಂದಿದ್ರು ಆ ಒಂದು ಆಡಿಯೋ ರಿಲೀಸ್ಗೆ.
ಆಗ ನಾನು ಅವಾಗ್ಲೂ ಕೂಡ ಒಂದು ಆಂಕರಿಂಗ್ ಮಾಡಿದ್ದೆ. ಹಾಗೆ ವಿಷ್ಣುವರ್ಧನ 2 ಅಂತ ಹೇಳ್ಬಿಟ್ಟು ಅದ್ರದ್ದೊಂದು ಹ್ಮ್ ಸಾರಿ ನಾಗರಹಾವು 2 ಅಂತ, ನಾಗರಹಾವು 2 ಅನ್ನೋ ಒಂದು ಮೂವಿದು ಆಡಿಯೋ ಲಾಂಚ್ ಅಲ್ಲೂ ಕೂಡ ನಾನು ಹ್ಮ್ ಆಂಕರಿಂಗ್ ಹ್ಮ್ ಮಾಡಿದೆ. ಹೀಗೆ ಸಾಕಷ್ಟು ವೇದಿಕೆಗಳಲ್ಲಿ ನಾನು ಆಂಕರಿಂಗ್ ಮಾಡಿದ್ದೀನಿ ಸರ್. ಬಹಳ ನಿರೂಪಣೆ ದೊಡ್ಡ ದೊಡ್ಡ ಮಾಡಿದ್ದೀರಿ. ವೇದಿಕೆಗಳಲ್ಲಿ ನಿರೂಪಣೆ ಮಾಡಿದ್ದೀನಿ. ಹಾಗೆ ಡಿ ಚಂದನದಲ್ಲೂ ಕೂಡ ನಾನು ನಿರೂಪಣೆ ಮಾಡಿದ್ದೀನಿ. ಹ್ಮ್ ಆ, ಹ್ಮ್ ಸೊ ಹಾಗಾಗಿ ಈ ದೀಪಾವಳಿ ಕಾರ್ಯಕ್ರಮಗಳು ಈ ತರ ಅವಕಾಶಗಳು ಸಿಕ್ಕಿದೆ. ಬಟ್ ಈ ಹಾಡೋ ಇದ್ರಲ್ಲಿ ಹ್ಮ್ ಎಷ್ಟೋ ಜನಕ್ಕೆ ನಾನು ನಿರೂಪಣೆ ಮಾಡ್ತೀನಿ ಅನ್ನೋ ವಿಷಯ ಗೊತ್ತಿಲ್ಲ. ಬಟ್ ಹ್ಮ್ ಅದನ್ನ ಚೆನ್ನಾಗಿ ನನ್ಗೆ ಗುರುತಿಸಿ ಪ್ರೋತ್ಸಾಹಿಸಿದವರು ನಮ್ಮ ಆ, ಪಂಚಮ್ ಹಳಿಬಂಡಿ ಅಂತ ಹೇಳ್ಬಿಟ್ಟು ಒಬ್ರು ಖ್ಯಾತ ಹ್ಮ್ ಗಾಯಕರು, ಹ್ಮ್ ಯಶವಂತ್ ಹಳಿಬಂಡಿ ಅವರ ಸುಪುತ್ರ. ಸೊ ಪಂಚಮ್ ಹಳಿಬಂಡಿ ಸರ್ ಅವರ ಒಂದು ಟೀಮ್ ನಲ್ಲಿ ನಾನು ಸುಮಾರು 1-2 ವರ್ಷಗಳ ಕಾಲ ಅವರ ಒಂದು ಅವರಲ್ಲೂ ಕೂಡ ನಾನು ಸುಗಮ ಸಂಗೀತ ಅಥವಾ ಹ್ಮ್ ಭಾವಗೀತೆಗಳನ್ನ ಕಲ್ತಿದ್ದೀನಿ. ಹಾಗೆ ಅವರ ಮನೆ ಮನ ಗಾನ ಅಂತಹ ಎಲ್ಲರ ಮನೆಗೆ ಹೋಗಿ ಎಲ್ಲ ಹ್ಮ್ ಕವಿಗಳ ಹೊಸ ಹೊಸ ಹಾಡುಗಳನ್ನು ಹಾಡುವಂತ ಒಂದು ಹ್ಮ್ ಕಾರ್ಯಕ್ರಮಗಳಲ್ಲಿ, ಮತ್ತೆ ಅವರ ವಾರ್ಷಿಕೋತ್ಸವ ಸಾಕಷ್ಟು ವೇದಿಕೆಗಳಲ್ಲಿ ನನಗೆ ಅವರಿಂದ ನಿರೂಪಕನಾಗಿ ಕಾರ್ಯನಿರ್ವಹಿಸ್ಲಿಕ್ಕೆ, ಹಾಗೆ ಡಿ ಚಂದನದಲ್ಲೂ ಕೂಡ ಅವರ ಒಂದು ಮುಖೇನ ನನಗೆ ನಿರೂಪಣೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಹಾಗಾಗಿ ಸಿಕ್ತು ಅವ್ರನ್ನ ಈ ಒಂದು ಸಮಯದಲ್ಲಿ ನಾನು ಸ್ಮರಿಸ್ತಿದ್ರೆ ತಪ್ಪಾಗತ್ತೆ. ಪಂಚಮ್ ಅವ್ರನ್ನ. ಅವರಿಂದನೂ ಒಳ್ಳೆ ವೇದಿಕೆಗಳು ಸಿಕ್ಕಿದೆ ಸರ್. ಆಗಲಿ ಸರ್, ಆಗಲಿ ಸರ್. ಅಂದರೆ ನಾನು ನಿರೂಪಣೆಯಲ್ಲಿ ಇದ್ದೀರಿ ಅಂದರೆ ನನಗೆ ಆಶ್ಚರ್ಯ. ಯಾಕಂದರೆ ಗಾಯಕರು ನಾವು ನಿರೂಪಣೆ ಅಂದರೆ ನಿಮ್ಮ ನನಗೆ ಮಾತುಗಾರಿಕೆ ನಿರೂಪಣೆ ಬಹಳ ಇಷ್ಟ ಸರ್. ಈಗ ನೀವ್ ಹೇಗೆ ಈಗ ನಿರೂಪಕರಾಗಿ ಮಾಡ್ತಾ ಇದ್ದೀರಾ, ಹೌದು ಹೌದು ಸರ್. ನೀವು ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಇನ್ನೊಬ್ಬರನ್ನ ನಾವು ಪ್ರೋತ್ಸಾಹಿಸಿ ಹುರಿದುಂಬಿಸುವಂತ ಪ್ರಯತ್ನಗಳ ಮಾಡುವಾಗ ಆ ಒಂದು ವೃತ್ತಿ ಬಹಳ ಪವಿತ್ರವಾದದ್ದು. ಹೌದು ಸರ್. ನಮ್ ಬಗ್ಗೆ ನಾವು 1000 ಹೇಳ್ಕೋಬಹುದು, ಆದ್ರೆ ಹೌದು ನಾವು ಇನ್ನೊಬ್ರ ಬಗ್ಗೆ ಇನ್ನೊಬ್ರು ಹೇಳುವಾಗ ಅದನ್ನ ಕೇಳೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಪ್ರಯತ್ನ ಮಾಡ್ತೀವಿ. ಅದು ಬಹಳ ಚೆನ್ನಾಗಿರುತ್ತೆ. ಹೌದು ಸರ್, ಖಂಡಿತ. ನಿರೂಪಣೆ ಬಹಳ ಕಷ್ಟ ಸರ್. ಹಾಡೋದು ಕಷ್ಟ ಹೇಗೋ ನಿರೂಪಣೆನೂ ಅಷ್ಟೇ ಕಷ್ಟ. ನಿರೂಪಣೆ ಕಷ್ಟ. ಮತ್ತೆ ನಮಗೆ ಒಂಥರ ಕುತೂಹಲ ಅವ್ರ ಬಗ್ಗೆ ತಿಳಿಯುವಂತ ನಮ್ಗೆ ಗೊತ್ತಿರ್ತದೆ ನೋಡಿ, ಎಲ್ಲ ಹಲವಾರು ಕಲಾವಿದರ ಬಗ್ಗೆ ಗೊತ್ತಾಗ್ತದೆ. ನಿಮ್ಮ ಜೀವನ ಪಯಣ ಹೇಗಿತ್ತು ಅದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕಾಗ್ತದೆ. ನಿರೂಪಕರಿಗೆ ಅದೊಂದು ಪ್ಲಸ್ ಆಗ್ತಾ ಹೋಗ್ತದೆ ನಿಜವಾಗಿ. ಈ ತರ ಇತ್ತು, ಆ ತರ ಇತ್ತು, ಅವ್ರು ಇಷ್ಟು ಕಷ್ಟಪಟ್ಟಿದ್ರು, ಈ ತರ ಸಾಧನೆ ಮತ್ತೆ ಇನ್ನೊಂದು ಇದರಲ್ಲಿ ಒಂದು ಚಿಕ್ಕ ಸ್ವಾರ್ಥ ಇದೆ. ಏನಂದ್ರೆ ಹಾ ನಿರೂಪಕನಿಗೆ ಹಾ ಕಾರ್ಯಕ್ರಮದಲ್ಲಿ ಎಲ್ಲರ ಹತ್ರನೂ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹ್ಮ್ ವೇದಿಕೆಯಲ್ಲಿ ಒಬ್ಬ ಹಾಡುಗಾರ ಹಾಡಿದ್ಮೇಲೆ ಅವನು ಕೆಳಗಿಳಿಲೇಬೇಕು. ಅದು ನಿರೂಪಕ ಇಳಿಲೇಬೇಕು ಸರ್. ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ವೇದಿಕೆಯಲ್ಲಿ ಇರ್ಬೇಕು. ಇಲ್ಲ ಅವನು ಇಡೀ ಕಾರ್ಯಕ್ರಮದ ಬೆನ್ನೆಲುಬಾಗಿರ್ತಾನೆ. ಸೊ ಹಾಗಾಗಿ ಹೌದು ಅದು ಹೌದು ಅಂತ ದೊಡ್ಡ ಜವಾಬ್ದಾರಿನ ಮಾಡ್ಲಿಕ್ಕೆ ಎಲ್ಲರೂ ಶಕ್ತರು ಇರೋದಿಲ್ಲ. ಅದು ಒಂದು ಹೌದು ಕಾಣಿಕೆ ಸರ್. ಅದು ಒಂದು ನೇಚರ್ಸ್ ಗಿಫ್ಟ್ ಅಂತ ಹೇಳುತ್ತೆ. ಹೌದು ಸರ್, ಹೌದು, ಖಂಡಿತ ಖಂಡಿತ ಸರ್. ಅದೇ ರೀತಿ ಸರ್ ತಾವು ಇದೊಂದು ಫೋಟೋ ನೀವು ನೋಡ್ತಾ ಇದ್ದೀರಲ್ಲ ಇವಾಗ, ಹೌದು ಜಸ್ಟ್ ಸರ್, ಪಾಸ್ ಆಯ್ತು ನೋಡಿ. ಹೌದು ಸರ್. ನಾನೊಂದು ಆಂಕರಿಂಗ್ ಮಾಡ್ತಾ ಇರೋದು ಇದು. ನೀವು ಹಿಂದಕ್ಕೆ ಹೋದ್ರೆ ಫೋಟೋಗೆ ಹಾ ನಿಮ್ಗೆ ಕಾಣ್ತದೆ. ಹಾ ನಾನು ಒಂದು ಒಬ್ರು ಫೇಮಸ್ ಫೋಟೋಗ್ರಾಫರ್ ಹ್ಮ್ ಅವರ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇಸ್ರೋ ಸೈಂಟಿಸ್ಟ್, ಈ ಫೋಟೋ ಏನ್ ನೋಡ್ತಾ ಇದ್ದೀರಾ, ಹ್ಮ್ ಇದೊಬ್ರು ಇಸ್ರೋ ಸೈಂಟಿಸ್ಟ್ ನ ನಾವು ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಹಂಪಿ ಹೆರಿಟೇಜ್ ಅಂತ ಹಂಪಿಯ ಪೂರ್ತಿ ಹಂಪಿಯ ಒಂದು ಕಲೆ ಸಂಸ್ಕೃತಿ ಅಥವಾ ಅವರ ಆ ಒಂದು ಶಿಲ್ಪ ಕಲಾಕೃತಿಯನ್ನ ನಾವು ನೋಡಿದ್ರೆ ಅದನ್ನ ಬಹಳ ಸೊಗಸಾಗಿ ಆ ಹಂಪಿಯ ಪರಂಪರೆಯನ್ನ ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾರೆ. ಬಹಳ ಒಳ್ಳೆ ಒಂದು ಕಾರ್ಯಕ್ರಮ. ಇದರಲ್ಲಿ ಇಸ್ರೋ ಸೈಂಟಿಸ್ಟ್ ಒಬ್ರು ಬಂದಿದ್ರು. ನಮ್ಮ ಏನು ಚಂದ್ರಯಾನ ಸಕ್ಸಸ್ ಆಯ್ತು, ಆ ಮಿಷನ್ ಅಲ್ಲಿ ಕೆಲಸ ಮಾಡಿದಂತಹ ಮುಖ್ಯವಾದ ವ್ಯಕ್ತಿಯೊಬ್ರು, ಅವ್ರ ಹೆಸರು ನನಗೆ ನೆನಪಿಲ್ಲ, ಕ್ಷಮಿಸಿ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನ ನಿರೂಪಕರಾಗಿ ಕರೆದಿದ್ರು. ಬಹಳ ಒಂದು ಪ್ರೆಸ್ಟೀಜಿಯಸ್ ಕಾರ್ಯಕ್ರಮ ಅಂತ ಹೇಳ್ಬೋದು ಸರ್. ಹ್ಮ್ ಹ್ಮ್ ಬಹಳ ಒಳ್ಳೆ ಅನುಭವ ನೀಡಿದಂತ ಕಾರ್ಯಕ್ರಮ. ಹ್ಮ್ ಅದೇ ಸರ್, ಆಗಲಿ ಸರ್. ಅದೇ ರೀತಿ ಸರ್ ತಾವು ಚಲನಚಿತ್ರಗಳಲ್ಲಿ ಬಹಳಷ್ಟು ಚಲನಚಿತ್ರ ಹಾಡಿದ್ದೀರಿ. ಅದರ ಬಗ್ಗೆ, ಆ ಪಯಣದ ಬಗ್ಗೆ ತಿಳಿಸಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಚಲನಚಿತ್ರದಲ್ಲಿ ನಾನು ಜಾಸ್ತಿ ಹಾಡಿಲ್ಲ, ಹ್ಮ್ ಆದ್ರೆ ನಾನು ಈ ಲೈವ್ ಕನ್ಸರ್ಟ್ಸ್ಗಳು ಹ್ಮ್ ಸಾಕಷ್ಟು ಮಾಡಿದ್ದೀನಿ. ಚಲನಚಿತ್ರ ಅಂತ ಬಂದಾಗ ನಾನು ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಲ್ಲಿ ಹಾಡಿದ್ದೀನಿ, ಚಿತ್ರಾನ್ನ ಅಂತ ಒಂದು ಮೂವಿಯಲ್ಲಿ ಹಾಡಿದ್ದೀನಿ. ಹ್ಮ್ ಮತ್ತೆ ಒಂದು ಫ್ಲಾಪ್ ಡೈರೆಕ್ಟರ್ ಅಂತ ಮೂವಿಯಲ್ಲಿ ಮುಖ್ಯ ಗಾಯಕನಾಗಿ ಹಾಡಿದ್ದೀನಿ. ಹ್ಮ್ ಆಮೇಲೆ ಇನ್ನೊಂದು ಕೆಲವು ಚಿತ್ರಗಳು ಅದು ರಿಲೀಸ್ ಆಗಿಲ್ಲ, ಹಾಗಾಗಿ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಕೆಲವು ಮೂವಿಗಳ ಹಾಡಿದ್ದೀನಿ. ಸುದೀಪ್ ಸರ್ ಅವರ ಒಂದು ಬರ್ತ್ಡೇಗೆ ನಾವು ಒಂದು ಹಾಡನ್ನು ಮಾಡಿದ್ವಿ. ಹ್ಮ್ ಅದು ಚೇತನ್ ಹಾಸನ್ ಅವರ ಒಂದು ಡೈರೆಕ್ಷನ್ ನಲ್ಲಿ, ಹಾಗೆ ಜಗದೀಶ್ ಅಂಜಾನ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಬಂದಿತ್ತು. ಹ್ಮ್ ಬಹುಶಃ ಸುದೀಪ್ ಸರ್ಗೆ ನಾವು ಕೊಟ್ಟಿರೋ ಬಿಗ್ಗೆಸ್ಟ್ ಗಿಫ್ಟ್ ಅದೊಂದು ಆಲ್ಬಮ್ಗೆ ನಾನು ಹಾಡಿದ್ದೆ, ಕರುನಾಡ ಕೋಟೆಯ ಶೂರ ಅಂತ. ಅದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ವೀಕ್ಷಕರ ಮನಸೂರೆಗೊಂಡಿದೆ ಅದು. ಹ್ಮ್ ಹಾಗೆ ಆಲ್ಬಮ್ಗಳಿಗೆ ಹಾಡಿದ್ದೀನಿ. ಹಿಂದಿಯಲ್ಲೂ ಕೂಡ ಒಂದು ಲವ್ ಆಲ್ಬಮ್ ಹಾಡಿದ್ದೀನಿ,
ತೆಲುಗುವಲ್ಲಿ ಒಂದು 2-3 ಆಲ್ಬಮ್ಗಳಿಗೆ ಹಾಡಿದ್ದೀನಿ, ಮರಾಠಿಯಲ್ಲಿ ಹಾಡಿದ್ದೀನಿ. ಆಲ್ಬಮ್ ಸಾಂಗ್ಗಳು ಹಾಡಕ್ಕೆ ನಾನು ಬೇಸಿಕಲಿ ಒಬ್ಬ ಹಾಡುಗಾರನಷ್ಟೇ ಅಲ್ಲದೆ ನಾನು ಒಬ್ಬ ಪುಟ್ಟ ರಾಗ ಸಂಯೋಜಕ ಅಥವಾ ಸಂಗೀತ ಸಂಯೋಜಕ ಅಂತ ಹೇಳ್ಬೋದು. ನನ್ನದೇ ಆದಂತಹ ಈ ಡಿವೋಷನಲ್ ಪ್ರಾಜೆಕ್ಟ್ಸ್ಗಳೆಲ್ಲ ಈಗ ಏನು ವರ್ಲ್ಡ್ ರೆಕಾರ್ಡ್ ಪ್ರಾಜೆಕ್ಟ್ ಆಗ್ತಾ ಇದೆ, ಅದರ ಒಂದು 100 ಜನ ಗಾಯಕರನ್ನ ಒಳಗೊಂಡು ಒಂದು 1008 ಸ್ತುತಿ ಇರುವಂತಹ ಹಾಡನ್ನ ನಾನು ಇವಾಗ ರಾಗ ಸಂಯೋಜನೆ ಮಾಡ್ತಾ ಇದ್ದೀವಿ. 1008 ಸ್ತುತಿಗಳು ಇದು ಬರುತ್ತೆ, ಅದರಲ್ಲಿ ಚರಣಗಳು ಬರುತ್ತೆ. ಸೊ ಆ ರೀತಿ ಸಾಕಷ್ಟು ಭಜನೆಗಳನ್ನ ನಾನು ರಾಗ ಸಂಯೋಜನೆ ಮಾಡಿದ್ದೀನಿ. ಸೊ ಹಾಗಾಗಿ ಸಾಕಷ್ಟು ಲೈವ್ ಕನ್ಸರ್ಟ್ಗಳು, ಬೇಸಿಕಲಿ ಲೈವ್ ಕನ್ಸರ್ಟ್ಗಳು ನಾನು ಮುಂಬೈಲಿ ಇದ್ದಾಗ ಶಂಕರ್ ಮಹಾದೇವನ್ ಸರ್ ಅವರ ಒಂದು ಟೀಮ್ ನಲ್ಲಿ ಒಬ್ಬ ಕೋರಸ್ ಸಿಂಗರ್ ಆಗಿ ಕೂಡ ಹಾಡಿದ್ದೀನಿ. ಸಾಕಷ್ಟು ದಿಗ್ಗಜರುಗಳ ಜೊತೆ ಹಾಡಿದ್ದೀನಿ ಸರ್. ಹಾಗೆ ಇಲ್ಲಿ ಬ್ಯಾಂಗ್ಳೂರ್ನಲ್ಲೂ ಕೂಡ ರಾಜೇಶ್ ಸರ್ ಅವರ ಒಂದು ಇದರಲ್ಲಿ ಕನ್ಸರ್ಟ್ ಅಲ್ಲಿ ಕೂಡ ನಾನು ಕೋರಸ್ ಸಿಂಗರ್ ಆಗಿ ಹಾಡಿದ್ದೀನಿ. ಮತ್ತೆ ಟ್ರ್ಯಾಕ್ ಸಿಂಗರ್ ಅಂತ ಬಂದು ಈಗ ಒಂದು ಚಿತ್ರದಲ್ಲಿ ಮುಖ್ಯ ಗಾಯಕ ಹಾಡಕ್ಕಿಂತ ಮುಂಚೆ ಒಂದು ಟ್ರ್ಯಾಕ್ ಸಿಂಗರ್ ಹತ್ರ ಹಾಡಿಸ್ತಾರೆ, ಆ ಹಾಡನ್ನೇ ರೆಫರೆನ್ಸ್ ಸಾಂಗ್ ಆಗಿ ಗಾಯಕರಿಗೆ ಕಳಿಸ್ತಾರೆ. ಆ ರೀತಿ ನಾನು ಅನುರಾಧ ಭಟ್ ಅವ್ರು ಇರ್ಬೋದು, ರಾಜೇಶ್ ಕೃಷ್ಣನ್ ಸರ್ ಇರ್ಬೋದು, ಆಮೇಲೆ ವಿಜಯ್ ಪ್ರಕಾಶ್ ಸರ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಒಂದು 4-5 ಟ್ರ್ಯಾಕ್ ಗಳನ್ನ ಹಾಡಿರೋ ಅನುಭವಗಳಿದೆ ಸರ್. ಚಿಕ್ಕ ಪುಟ್ಟ ಚಿತ್ರಗಳಿಗೆ ಹಾಡಿದ್ದೀನಿ, ಇಲ್ಲ ಅಂತಲ್ಲ. ಕೆಲವೊಂದು ಚಿತ್ರಗಳು ಮುಂದೆ ಅವಕಾಶ ಸಿಕ್ಕರೆ ನೋಡ್ಬೇಕು. ನಾನು ಮುಂಬೈಗೆ ಹೋದಾಗ ಅದು ಒಂದು ಕನೆಕ್ಷನ್ ಕಟ್ ಆಯ್ತು ಸರ್. ಹಾಗಾಗಿ ನಾನು ಚಿತ್ರರಂಗದ ಬಗ್ಗೆ ಅಷ್ಟು ಇನ್ವಾಲ್ವ್ ಆಗ್ಲಿಲ್ಲ. ಬಟ್ ಈಗ ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ನೀವು ಶಿವು ಬೆರ್ಗಿ ಅವರು ಗೊತ್ತಿರ್ಬೋದು ನಿಮ್ಗೆ. ಶಿವು ಬೆರ್ಗಿ ಅಂತ ಒಬ್ಬ ಖ್ಯಾತ ಸಾಹಿತಿ, ಚುಟ್ಟು ಚುಟ್ಟು ಅಂತೈತಿ ಅಂತ ಹಾಡು, ಆ ಹಾಡಿನ ಸಾಹಿತ್ಯಕ್ಕೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಶಿವು ಬೆರ್ಗಿ ಅವರ ಆಲ್ಬಮ್ ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಹೌದು ಸರ್. ಸರ್, ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಕರೆ ಮಾಡಿದ್ರು ನೋಡೋಣ, ಆಮೇಲೆ ಮಾತು ಮುಂದುವರಿಸೋಣ ಸರ್. ಓಕೆ ಸರ್ ನೋಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಇಂದು ನಮ್ಮೊಂದಿಗೆ ಯಾರಿದ್ದಾರೆ ನಿಮ್ಗೆ ಗೊತ್ತಿದೆ, ನವೀನ್ ಸರ್ ಅವರಿದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ನಮಸ್ತೆ. ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು ಗೊತ್ತಾಯ್ತು ಸರ್? ನನ್ನ ಆತ್ಮೀಯ ಗೆಳೆಯ, ನನ್ನ ತಮ್ಮ ತೇಜಸ್ವಿ. ಗೊತ್ತಾಯ್ತು ನೋಡಿ. ಮಾತಾಡಿ ಸರ್. ನಿಮ್ದು ಇಂಟರ್ವ್ಯೂ ನಡೀತಾ ಇದೆ, ನನಗೆ ಕೇಳಿ ತುಂಬಾ ಸಂತೋಷ ಆಯ್ತು. ಮೊದಲನೇದಾಗಿ ನನ್ಗೆ ನವೀನ್ ಸರ್ ಪರಿಚಯ ಆಗಿದ್ದು ಅಂತಂದ್ರೆ ಅವರ ಆತ್ಮೀಯ ಗೆಳೆಯರಿಂದ ನನ್ಗೆ ಪರಿಚಯ ಆಗಿದ್ದು. ಹಾಗಾಗಿ ಅವ್ರಿಗೆ ಪರಿಚಯ ಆಗಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಅವ್ರ ಜೊತೆ ಅವರ ಕ್ಷೇತ್ರದಲ್ಲಿ ಅವರ ಸಾಧನೆ ಜೊತೆಗೆ ನಾನು ಅವರೊಟ್ಟಿಗೆ ಒಡಗೂಡಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ಗೆ ಖುಷಿ ಇದೆ, ಅವರ ಪರಿಚಯ ಆಗಿದೆ, ತುಂಬಾ ಹೆಮ್ಮೆ. ಅಣ್ಣನಾಗಿ ನನ್ಗೆ ಅವರು ಎಲ್ಲಾದ್ರಲ್ಲೂ ಯಾವ್ದೇ ಕೊರತೆ ಇದ್ರು ಅವ್ರು ನನ್ಗೆ ಅದನ್ನ ನೀಗಿಸ್ತಾರೆ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಹೇಳಿ. ಅಂದ್ರೆ ಒಳ್ಳೆ ಒಂದು ಅನುಭವ ಅವ್ರ ಜೊತೆಗಿರೋದಲ್ಲ ಸರ್. ಜೊತೆ ನಮ್ಮ ವರ್ಲ್ಡ್ ರೆಕಾರ್ಡ್ ಪ್ರಾಜೆಕ್ಟ್ ನಲ್ಲೂ ಕೂಡ ಅವರು ಮೇನ್ ಆಗಿ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಗ್ರಾಫಿಕಲ್ ಡಿಸೈನ್ಸ್ ಮಾಡೋದಿರ್ಬೋದು. ಈಗಲೂ ಕೂಡ ನಮ್ಮ ಗಿನ್ನಿಸ್ ರೆಕಾರ್ಡ್ ಪ್ರಾಜೆಕ್ಟ್ ಗೆ ಅವರೇ ಕಂಪ್ಲೀಟ್ ಬ್ರ್ಯಾಂಡಿಂಗ್, ಪ್ರಮೋಷನ್, ಮಾರ್ಕೆಟಿಂಗ್ ಎಲ್ಲ ಅವರೇ, ತೇಜಸ್ವಿ ಅವರೇ ನೋಡ್ಕೋತಾ ಇರೋದು. ಅದೇ ಸರ್, ನಮ್ ಜೊತೆಗಿರೋರೆಲ್ಲ ಸರಳ ಸ್ವಭಾವದವರು. ಅದೇ ನಿಮ್ಮಂತೆ ಇದೇ ಸ್ವಭಾವಕ್ಕೆ ನಮ್ದು ಒಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ. ನಿಮಗೆ ನಮ್ಮ ಚಾನಲ್ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ಆತ್ಮೀಯರು ಕರೆ ಮಾಡಿದ್ರು ಸರ್, ಅವರು ನಿಮ್ಮ ಬಗ್ಗೆ ಮಾತನಾಡಿದ್ರು ಅಲ್ಲ ಸರ್? ಹಾಗೆ ಬಹಳ ಸರ್ಪ್ರೈಸ್ ಸರ್ ನಮ್ಗೆ. ನಿಮಗೆ ಸರ್ಪ್ರೈಸ್ ಆಗಲಿ ಇತ್ತರೆ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಖುಷಿ, ಸ್ಪೆಷಲ್ ಫೀಲ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಹೌದು ಸರ್, ಖಂಡಿತ ಸರ್. ಸರ್, ತಾವು ಯಾವ್ಯಾವ ಪ್ರಕಾರಗಳಲ್ಲಿ ಹಾಡ್ತೀರಿ ಮತ್ತೆ ಯಾವೆಲ್ಲ ಭಾಷೆಗಳಲ್ಲಿ ಹಾಡ್ತೀರಿ, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಸರ್, ನನಗೆ ತಮಿಳ್, ತೆಲುಗು, ಮಲಯಾಳಂ ತುಂಬಾ ಇಷ್ಟ ಸರ್. ಆಮೇಲೆ ಕನ್ನಡ, ಮರಾಠಿ, ಆಮೇಲೆ ಹಿಂದಿ, ಇಷ್ಟು ಭಾಷೆಗಳಲ್ಲಿ ಹಾಡಿ. ಆಮೇಲೆ ಇಂಗ್ಲಿಷ್ ಆಬ್ವಿಯಸ್ಲಿ. ನನಗೆ ಮಲಯಾಳಂ ತುಂಬಾ ಇಷ್ಟ ಆಗುತ್ತೆ ಸರ್. ಕಾರಣ ಇವತ್ತಿನವರೆಗೂ ಮಲಯಾಳಂ ಚಿತ್ರರಂಗದಲ್ಲಿ ಅಥವಾ ಮಲಯಾಳಂನಲ್ಲಿ ಇವತ್ತಿನವರೆಗೂ ಆ ಒಂದು ಸಂಗೀತದ ಸಂಪ್ರದಾಯ ಹಾಗೂ ಸಂಗೀತದಲ್ಲಿ ಒಂದು
ಮಡಿವಂತಿಕೆ ಅಂತಿದೆ. ಹ್ಮ್ ಆ ಮಡಿವಂತಿಕೆಯನ್ನ ಇವತ್ತಿಗೂ ಕೂಡ ಚಿತ್ರರಂಗದಲ್ಲಿ ಕಾಪಾಡ್ಕೊಂಡ್ ಬಂದಿರೋದು ಮಲಯಾಳಂ ಇಂಡಸ್ಟ್ರಿ ಹ್ಮ್ ಮಾತ್ರ. ಹ್ಮ್ ಹ್ಮ್ ಕನ್ನಡದಲ್ಲೂ ಇವತ್ತು ಹಾಡುಗಳನ್ನ ಕೇಳಲಿಕ್ಕೆ ಬಹಳ ದುಃಖ ಆಗುತ್ತೆ, ಕೆಲವು ಹಾಡುಗಳನ್ನ ಕೇಳಲಿಕ್ಕೆ ಆಗೋದಿಲ್ಲ. ಹ್ಮ್. ಆದ್ರೆ ನನಗೆ ಮಲಯಾಳಂ ಅಲ್ಲಿ ಇವತ್ತಿಗೂ ಆ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಆಧಾರದ ಮೇಲೆ ಸಂಗೀತ ಸಂಯೋಜಕರು ಬಹಳ ಒಳ್ಳೊಳ್ಳೆ ರಾಗ ಸಂಯೋಜನೆ ಮಾಡ್ತಾರೆ. ಹಾಗಾಗಿ ನಾನು ಮಲಯಾಳಂ ಬಹಳಷ್ಟು ಇಷ್ಟಪಡ್ತೀನಿ. ಹಾಗೆ ಅದರಲ್ಲಿ ಮತ್ತೆ ಏನು ರ್ಯಾಪ್ ಸಾಂಗ್ಸ್ ಇರಬಹುದು, ಇಂಗ್ಲಿಷ್ ರ್ಯಾಪ್ ಸಾಂಗ್ಸ್ ಆ ಪ್ರಕಾರಗಳು ಬರುತ್ತೆ. ಆಮೇಲೆ ಶಾಸ್ತ್ರೀಯ ಹಾಡುಗಳನ್ನು ಹಾಡ್ತೀನಿ. ಆಮೇಲೆ ಪದಗಳು, ಭಕ್ತಿ ಗೀತೆಗಳನ್ನು ಹಾಡ್ತೇನೆ, ಚಿತ್ರಗೀತೆಗಳು, ಯುಗಲ ಗೀತೆಗಳನ್ನು ಹಾಡ್ತೀನಿ. ಒಂದು ವರ್ಸಟೈಲಿಟಿ ಇದೆ ಸರ್, ಖಂಡಿತವಾಗ್ಲೂ. ಟಪಾಂಗುಚಿ ಹಾಡುಗಳನ್ನು ಕೂಡ ಹಾಡಿದ್ದೀನಿ. ಸೊ ಹಾಗಾಗಿ ನನಗೆ ಹಾಡು ಯಾವುದೇ ಪ್ರಕಾರವಾಗಿರ್ಲಿ, ಸಂಗೀತಕ್ಕೆ ನಿಜ ಹೇಳ್ಬೇಕಂದ್ರೆ ಸಂಗೀತಕ್ಕೆ ಯಾವ ಭಾಷೆ ಇಲ್ಲ, ಭಾವನೆ ಒಂದೇ ಭಾಷೆ. ಹಾಗಾಗಿ ನನಗೆ ಇಷ್ಟ. ಬಟ್ ಖಂಡಿತ ನನಗೆ ಕನ್ನಡ ನನ್ನ ಮಾತೃಭಾಷೆ, ಅದ್ರಲ್ಲಿ ಯಾವುದೇ ಮುಲಾಜಿಲ್ಲ. ಆದ್ರೆ ಮಾತೃಭಾಷೆಯ ಜೊತೆಗೆ ಇನ್ನು ಸೋದರತೆಯ ಭಾಷೆ ನನಗೆ ಮಲಯಾಳಂ ಬಹಳ ಇಷ್ಟ ಆಗುತ್ತೆ. ಹೌದು, ಖಂಡಿತ ಖಂಡಿತ ಸರ್. ಅದೇ ರೀ ಸರ್, ತಮ್ಮ ಆಲ್ಬಮ್ ಸಾಂಗ್ನಲ್ಲಿ ಬಂದಂಥ ಯಾವ್ದಾದ್ರು ಒಂದು ಗೀತೆ ಒಂದೆರಡು ಸಾಲು ಹಾಡುದಾರೆ, ಯಾವ ಹಾಡನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಓಕೆ, ಸಡನ್ ಆಗಿ ಕೇಳಿದ್ರೆ ನಿಮ್ಮ ಇಷ್ಟದ ಹಾಡೇ ಹಾಡಿ ಸರ್, ಯಾವ್ದೊಂದು ಎರಡು ಸಾಲು ಸಾಕು, ಎರಡೇ ಸಾಲು. ಅದು ಸುಗಮ ಸಂಗೀತ ಅಲ್ಲದ್ದು ಆಗ್ಬೋದು, ಚಿತ್ರಗೀತೆ ಆದರೂ ಆಗ್ಬೋದು, ಯಾವುದೂ ಆಗ್ಬೋದು ಸರ್. ಓಕೆ, ಓಕೆ, ಒಂದು ಹಿಂದಿ ಆಲ್ಬಮ್ ಸಾಂಗ್ ಹಾಡಿದ್ವಿ. ಅಡ್ಡಿಲ್ಲ ಸರ್. जो तेरा नूर तुझ पे यूं गिरा खोले से अभी कहीं तो दूर चमका सितारा मेरा होने से अभी सवेरा जो होने लगा जहाँ मेरा हुआ तो मुझ में तुम माने लगा रा 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 कैसे करूं तो शुक्रिया तूने जो मुझे लम्हा दिया दिल मेरा अब गाता जाए ये तराना हमको बस अब चाहे तो अब से यारा कैसे करूं है शुक्रिया तूने जो मुझे लम्हा दिया. ಸೂಪರ್ ಸರ್. ನೀವು ಯಾವ ಹಾಡು ಹಾಡಿದ್ರು ಸೆಟ್ ಆಗುತ್ತೆ ಸರ್. ನಿಮ್ಮ ವಾಯ್ಸ್ ಹಿಂದಿ ಹಾಡಿಗೆ ಕೂಡ ಸೆಟ್ ಆಗ್ತದೆ, ಭಾವಗೀತೆಗೂ ಸೆಟ್ ಆಗ್ತದೆ. ಫಸ್ಟ್ ಭಕ್ತಿಗೀತೆ ಒಂದೆರಡು ಶ್ಲೋಕ, ಅದು ಕೂಡ ಸೂಪರ್ ಆಗಿತ್ತು ಸರ್. ನನಗೆ ಮಲಯಾಳಂ ಒಂದು 4 ಲೈನ್ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಇದ್ರ ಜೊತೆಗೆ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಲಯಾಳ ಒಂದು 2 ಸಾಲ ಹಾಡಿ ಸರ್, ತೊಂದರೆ ಇಲ್ಲ. ಓಕೆ. ശ്രീരാഗമോ തേരുന്നു വീടത്തൻ പൊന്തന്തിൽ സ്നേഹാർദ്രമാ ഏതോ പദം തേടുന്നു നാം ഏ നമ്മളിൽ നിന്മൗനമോ പൂമാനമായി നിൻരാഗമോ ഭൂപാലമായി എൻ മുന്നിൽ നീ പുലകന്യയായി ശ്രീരാഗമോ തേടുന്നു നീ വീടത്തൻ പൊന്തന്തിൽ. ಕಂಪೋಸಿಷನ್ ಎಲ್ಲ ಒಳ್ಳೆ ಇರುತ್ತೆ ಸರ್ ಮಲಯಾಳದಲ್ಲಿ. ಕಮಲದಳಂ ಅಂತ ಚಿತ್ರಗಳು, ಭರತಂ, ಬಹಳಷ್ಟು ಚಿತ್ರಗಳು, ಉತ್ತಮ ಚಿತ್ರಗಳು, ಶಾಸ್ತ್ರೀಯ ಸಂಗೀತ ಚಿತ್ರಗಳು ಬಹಳಷ್ಟು, ಇಸೈನಸ್ ಅಬ್ದುಲ್ಲಾ ಎನ್ನುವಂಥ ಚಿತ್ರಗಳು, ಇಂಥ ಚಿತ್ರಗಳೆಲ್ಲ ಶಾಸ್ತ್ರೀಯ ಸಂಗೀತ ಬಹಳಷ್ಟು ಅಲ್ಲ ಸರ್, ಬಹಳ ಪ್ರಾಮುಖ್ಯತೆ ನೀಡಿದಂಥ ಚಿತ್ರಗಳು. ನೋಡಿ, ನಿಮ್ ಬಾಯಿಲೆ ಅಷ್ಟೆಲ್ಲ ಒಳ್ಳೆ ಚಿತ್ರಗಳ ಹೆಸರು ಬರ್ತಾ ಇದೆ, ನಿಮಗೂ ಕೂಡ ಅದರ ಒಂದು ಇದಿದೆ. ಹೌದು ಸರ್, ಹೌದು, ಖಂಡಿತ ಖಂಡಿತ. ಉತ್ತಮ ಅಂದ್ರೆ ನೀವು ಹೇಳಿದಂಗೆ ಆ ಶಾಸ್ತ್ರೀಯತೆಯನ್ನ ಬಿಟ್ಟು ಹೊರಗೆ ಬರಲಿಲ್ಲ ಮಡಿವಂತಿಗೆ. ನೀವು ಹೇಳಿ ಕರೆಕ್ಟ್, ಅದೇ ರೀತಿಯಲ್ಲಿ ಇದ್ದಾರೆ ಇನ್ನೂ ಕೂಡ, ಅಲ್ಲ ಸರ್? ಮಲಯಾಳಂ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಅಲ್ಲಿ ಕೆಲವು ಎಲ್ಲ ಮಲಯಾಳೀಸು ಈ ಹಾಡುಗಳನ್ನ ಕೇಳಿ ಹೇಳ್ತಾರೆ,
ನಮ್ಮಲ್ಲೇ ಎಷ್ಟೋ ಜನಕ್ಕೆ ಈ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಹಾಡ್ಲಿಕ್ಕೆ ಬರಲ್ಲ, ನೀವ್ ಅದ್ ಹೆಂಗ್ ಹಾಡ್ತೀರಾ ಅಂತ ತುಂಬಾ ಫ್ಯಾನ್ಸ್ ಇದಾರೆ ಸರ್ ಆ ಕಡೆ. ಹೌದು ಅಂಡ್ ಅಲ್ಲಿಂದ ನನಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ನಿವೇದ್ ಸೆಲ್ವಂ ಅಂತ ಹೇಳ್ಬಿಟ್ಟು ಒಬ್ರು ಪರಿಚಯ ಆಗ್ತಾರೆ. ಅವರು ಈ ದುನಿಯಾ ವಿಜಯ್ ಅವ್ರದ್ದು ರೀಸೆಂಟ್ ಆಗಿ ಒಂದು ಸಲಗ ಅಂತ ಒಂದು ಮೂವಿ ಬಂತು, ಹೌದು ಹೌದು, ಅದಕ್ಕೆ ಮೇನ್ ಪ್ರೋಗ್ರಾಮರ್ ಅವರು. ಸೊ ಅವರು ಇಲ್ಲಿಗೆ ಬಂದು ಕರ್ನಾಟಕದಲ್ಲಿ ಅವ್ರು ಬಹಳಷ್ಟು ಒಬ್ಬ ಒಳ್ಳೆ ಪ್ರೋಗ್ರಾಮರ್ ಆಗಿ ಜನ್ಯ ಸರ್ ಕೆಲಸ ಮಾಡಿದ್ದಾರೆ, ದೊಡ್ಡ ದೊಡ್ಡ ಸಂಗೀತ ವಿ ಶ್ರೀಧರ್ ಸರ್ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆಯವರಿಗೆ ಕೆಲಸ ಮಾಡಿದ್ದಾರೆ. ಅಂಥವ್ರು ನನ್ ಪರಿಚಯ ಆಗಿದ್ದೆ ಈ ಮಲಯಾಳಂ ಹಾಡುಗಳಿಂದ. ಹಾಗಾಗಿ ಬಹಳಷ್ಟು ಸ್ಮರಿಸ್ತೇನೆ. ಅವಾಗ ನಾನು ಕೇರಳಕ್ಕೆ ಹೋಗ್ತಾ ಇರೋದು ಉಂಟು, ಹೋಗಿ ಅಲ್ಲೂ ಕೂಡ ಸ್ಟುಡಿಯೋದಲ್ಲಿ ಹಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅಷ್ಟೊಂದು ಒಂದು ಒಲವಿದೆ ಸರ್. ಖಂಡಿತ ಖಂಡಿತ ಸರ್, ಖಂಡಿತ. ಅದೇ ಸರ್, ವೇಣೂರು ಅಭಿಷೇಕದ ಬಗ್ಗೆ ಮಾತಾಡೋದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ವೇಣೂರು ಮಹಾಮಸ್ತಕಾಭಿಷೇಕ ಬಹುಶಃ ನನಗೆ ಒಂದು ಎಮೋಷನಲ್ ಕನೆಕ್ಟ್. ನಾನು ಅದನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ನಾನು ಯಾವತ್ತಿಗೂ ಕೂಡ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀನಿ, ಆದ್ರೆ ನನ್ಗಿಂತ ತುಂಬಾ ಚೆನ್ನಾಗಿ ಹಾಡುವಂತಹವರು, ಆಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮಾಡಿದಂಥವ್ರು, ಹಾಗೆ ನನ್ನ ಗುರುಗಳಾದಂತ ಶ್ರೀಮತಿ ಚಂದ್ರಿಕಾ ರಾಜಾರಾಮ್ ವಿದುಷಿ ಅವ್ರಿರ್ಬಹುದು, ಹಾಗೆ ನನ್ನ ಆತ್ಮೀಯ ಗೆಳೆಯ ಶ್ರೀಯುತ ಧೀರಜ್ ಜೈನ್ ಹೊಳೆ ನರಸೀಪುರ ಅಂತ ಹೇಳಿ ಅವರು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮಾಡಿದ್ದಾರೆ. ಅವರೆಲ್ಲರೂ ಎಲ್ಲಾ ಚೆನ್ನಾಗಿ ಹಾಡೋ ಕಲಾವಿದ್ರು. ಅವ್ರಿಗೆ ನಾನು ರಿಹರ್ಸಲ್ಗೆ ಕರಿತೀನಿ, 30-35 ಜನ ಸರ್ ಆ ರಿಹರ್ಸಲ್ ಬರ್ತಾರೆ ಮೂಡ್ಬಿದ್ರೆಯಲ್ಲಿ. ಬೆಳಗ್ಗೆಯಿಂದ ಸಂಜೆವರೆಗೂ ರಿಹರ್ಸಲ್ ನಲ್ಲಿ ನಾನು ಹೇಗೆ ಹೇಳ್ಕೊಡ್ತೀನಿ ಹಾಗೆ ಹಾಡ್ತಾ ಇದ್ರು. ಯಾಕಂದ್ರೆ ಸುಮಾರು 13 ಹಾಡುಗಳು ನಂದೇ ರಾಗ ಸಂಯೋಜನೆಯಲ್ಲಿ ಮಾಡಿರುವಂತಹ ಹಾಡುಗಳು. ಆ ಎಲ್ಲ ಹಾಡುಗಳನ್ನು ಕೂಡ ನಾನು ಅವರಿಗೆ ಟ್ರೈನ್ ಮಾಡ್ತೀನಿ. ಅವರು ರಿಹರ್ಸಲ್ಗಳಲ್ಲಿ ನನ್ನ ವಿದ್ಯಾರ್ಥಿಯಾಗಿ ಎಲ್ಲ ಒಂದು ಸರಳ ಸೌಮ್ಯ ಭಾವದಿಂದ ವಿನಯತೆಯಿಂದ ಹಾಡ್ತಾರೆ. ಅದು ನನಗೆ ಬಹಳ ಇಮೋಷನಲಿ ಟಚ್ ಆಯ್ತು. ಎಷ್ಟು ಚೆನ್ನಾಗಿ ತಯಾರಿ ಮಾಡಿದ್ವಿ ಅಂದ್ರೆ, ಅದು ಮಸ್ತಕಾಭಿಷೇಕದ ಒಂದು ಮುಖ್ಯ ವೇದಿಕೆಯಲ್ಲಿ ಅಂತ ಒಂದು ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ನಲ್ಲಿ ಮುಖ್ಯ ವೇದಿಕೆ ಸಿಗ್ಬೇಕಂದ್ರೆ ನೋಡಿ, ಅಲ್ಲಿ ಇವರು ಸುರೇಖಾ ಮೇಡಮ್ ಇರ್ಬೋದು, ಅಥವಾ ನಮ್ಮ ದೊಡ್ಡ ದೊಡ್ಡ ಗಾಯಕರು ಎಂ ಡಿ ಪಲ್ಲವಿ ಅವರು ಇರ್ಬೋದು, ವಿಜಯ್ ಪ್ರಕಾಶ್ ಅವರು ಇರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ ಜನಗಳು ಬಂದು ಹಾಡ್ತಾರೆ. ಅಂತ ವೇದಿಕೆಯಲ್ಲಿ ನಮಗೂ ಒಂದು ಗಂಟೆಗಳ ಕಾಲ ಹಾಡ್ಲಿಕ್ಕೆ ಅವಕಾಶ ಸಿಕ್ತು. ಆ ಸಮೂಹ ಗಾಯನದಲ್ಲಿ ಜೊತೆಗೆ ನಂದೊಂದು ಮಹಾಮಸ್ತಕಾಭಿಷೇಕದ ಹಾಡು ಕೂಡ, ನನ್ನ ರಾಗ ಸಂಯೋಜನೆಯಲ್ಲಿ ಬಂದಂತ ಹಾಡು, ಶ್ರೀಯುತ ಖ್ಯಾತ ಕೊರೆಯ ಒಬ್ರು ಖ್ಯಾತ ಫೋಟೋಗ್ರಾಫರ್ ಹಾಗೆ ವಿಡಿಯೋಗ್ರಫಿ ಕೂಡ ಮಾಡುವಂತವ್ರು, ಹಾಗೆ ಮ್ಯಾಂಗ್ಳೂರ್ನ ಮಾಂಡವೈ ಮೋಟಾರ್ಸ್ ನ ವೈಸ್ ಪ್ರೆಸಿಡೆಂಟ್ ಒಬ್ಬರಿದ್ದಾರೆ, ನೇರಂಗಿ ಪಾರ್ಶ್ವನಾಥ್ ಅಂತ. ಅವರ ಒಂದು ಸಹಕಾರ ಮಾರ್ಗದರ್ಶನದೊಂದಿಗೆ ನನಗೆ ಒಂದು ಹಾಡು ರಿಲೀಸ್ ಮಾಡ್ತೀವಿ. ವರ್ಲ್ಡ್ ವೈಡ್ ಅದೊಂದು ಭಕ್ತಿಗೀತೆ ರಿಲೀಸ್ ಆಗುತ್ತೆ ಆ ವೇದಿಕೆಯಲ್ಲಿ. ಅದೇ ಜೊತೆಗೆ ಅಲ್ಲಿ ಸಮೂಹ ಗಾಯನ ಮಾಡುವಾಗ ಎಲ್ಲ ಗಾಯಕರುಗಳು ನನಗಿಂತ ಚೆನ್ನಾಗಿ ಹಾಡುವಂತವರೆಲ್ಲ ನನ್ನ ಒಂದು ಮಾರ್ಗದರ್ಶನದಲ್ಲಿ ಅಷ್ಟು ಚೆನ್ನಾಗಿ 1 ಗಂಟೆ ಜನಕ್ಕೆ ಎಲ್ಲೂ ಬೋರ್ ಆಗದೆ ಇರೋ ತರ ನಾವು ಪ್ರೆಸೆಂಟ್ ಮಾಡ್ತೀವಿ. ಆ ಕಾರ್ಯಕ್ರಮ ಬಹುಶಃ ನನಗೆ ಯಾವತ್ತೂ ಮರೀಲಿಕ್ಕಾಗಲ್ಲ ಸರ್. ಅದು ಅವಿಸ್ಮರಣೀಯವಾದ ಕಾರ್ಯಕ್ರಮ. ಖಂಡಿತ ಖಂಡಿತ ಸರ್. ಅದೇ ಸರ್, ತಮ್ಮ ಇದುವರೆಗಿನ ನಿಮ್ಮ ಸಾಧನೆಯನ್ನು ಗುರುತಿಸಿ ನಿಮಗೆ ನಿಮ್ಮ ನರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದಾವೆ, ನನಗೆ ಆ ಟೈಟಲ್ಗಳು ಗೊತ್ತಿಲ್ಲ. ಗಾನ ಕೌಸ್ತುಭ, ಗಾನ ಮಾಂತ್ರಿಕ, ಆಮೇಲೆ ಅಂದ್ರೆ ನೆನಪಾಗ್ತಿಲ್ಲ, ಆಮೇಲೆ ಅದು ನನಗೆ ಟೈಟಲ್ಗಳು ನೆನಪಿಗೆ ಬರ್ತಾ ಇಲ್ಲ, ಬಟ್ ಬಂದಿದೆ ಸರ್. ನಂಗೆ ಹಿಂದಿ ಇದ್ರ ಕಡೆಯಿಂದನೂ ಕೂಡ, ಬೇರೆ ರಾಜ್ಯಗಳಿಂದನೂ ಕೂಡ ಬಂದಿದೆ. ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ನಡೆಯುತ್ತೆ ಮುಂಬೈನಲ್ಲಿ. ಇಂಟರ್ನ್ಯಾಷನಲ್ ಬಾಲಿವುಡ್ ಸಿಂಗಿಂಗ್ ಕಾಂಪಿಟಿಷನ್ ನಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು. ಅದೊಂದು ನನಗೆ ನೆನಪಿದೆ. ಅದು ಬಿಟ್ಟರೆ ನನಗೆ ಗಾನ ರವಿನ ಒಟ್ಟು ಒಂದು ಆತರ 1-2-3 ಟೈಟಲ್ ಬಂದಿರೋದಿದೆ. ಸೊ ಹಾಗಾಗಿ ಆಗ್ಲಿ ಸರ್, ಆಗ್ಲಿ. ಇನ್ನು ಬಹಳಷ್ಟು ಪ್ರಶಸ್ತಿಗಳು ತಮ್ಮ ನರಸಿ ಬರಲಿ ಅನ್ನೋ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದೇ ರೀ ಸರ್, ಕೊನೆಯದಾಗಿ ನಮ್ಮ ಕಲಾಂತರಂಗ ವೀಕ್ಷಕರಿಗೆ ಒಂದೆರಡು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ ಸರ್, ನಾವು ಹುಟ್ಟೋದು ಹೇಗೆ ನಿಜನೋ ಸಾವು ಕೂಡ ಅಷ್ಟೇ ಖಚಿತ. ಆದ್ರೆ ಈ ಹುಟ್ಟು ಸಾವಿನ ನಡುವೆ ನಾವು ಮೊದಲು ಒಬ್ಬ ಮನುಷ್ಯರಾಗ್ಬೇಕು. ನಾವು ಒಬ್ಬ ಕಲಾವಿದರಾಗೋಕ್ಕಿಂತ ಮುಖ್ಯ ಮನುಷ್ಯರಾಗ್ಬೇಕು. ಒಬ್ಬ ಮನುಷ್ಯನಾಗಿ ಮಾನವೀಯತೆಯನ್ನ ಮೆರಿಬೇಕು.
ನಾವು ನಮ್ಮ ಧರ್ಮವನ್ನ ಪ್ರೀತಿಸ್ಬೇಕು, ಆದ್ರೆ ಅನ್ಯ ಧರ್ಮವನ್ನ ಯಾವತ್ತೂ ದೂಷಿಸಬಾರದು. ಆಮೇಲೆ ಎಲ್ಲ ಧರ್ಮೀಯರನ್ನು ಕೂಡ ಸಮತಾ ಭಾವದಿಂದ, ಸೋದರತೆಯ ಭಾವನೆಯಿಂದ ನಾವು ಕಾಣ್ಬೇಕು. ಕಾರಣ ಇದು ಒಂದು ಸೆಕ್ಯುಲರ್ ಕಂಟ್ರಿ, ಮಲ್ಟಿ ಡೈವರ್ಸಿಫೈಡ್ ಕಲ್ಚರ್ ಇರುವಂತಹ ಒಂದು ದೇಶ ನಮ್ದು. ಸೊ ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇರೋದ್ರಿಂದ ಈಗ ನಾವು ಇಂಡಿಪೆಂಡೆನ್ಸ್ ಡೇಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ನಾವು ಆ ಕಾರ್ಯಕ್ರಮದ ಮುಖೇನ ಇಡೀ ವಿಶ್ವ ಮಟ್ಟದಲ್ಲಿ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಅವರೆಲ್ಲರಿಗೂ ನಾವು ಈ ಕರೆ ಕೊಡ್ತಾ ಇದೀವಿ. ಏನಂದ್ರೆ ನೀವ್ ಎಲ್ಲೇ ಇರಿ, ಆದ್ರೆ ಭಾರತೀಯರಾಗಿರೋಣ ಮೊದಲು, ಆಮೇಲೆ ಕನ್ನಡದವರಾಗಿರೋಣ, ಆಮೇಲೆ ಒಳ್ಳೆ ನಾವು ಮನುಷ್ಯರಾಗಿರೋಣ. ಹಾಗೆ ನಮ್ಗೆ ಯಾರೇ ನಮ್ಮ ನೆರೆಹೊರೆಯವರು ಅಥವಾ ನಮ್ಮ ಸಮೀಪದಲ್ಲಿ ಯಾರೆಲ್ಲ ನಮ್ಗೆ ಪ್ರತಿಭೆಗಳಿದ್ದಾರೆ ಅಥವಾ ಟ್ಯಾಲೆಂಟೆಡ್ ಇದ್ದಾರೆ ಅವ್ರನ್ನ ನಾವು ಬೆಳೆಸ್ಬೇಕು, ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ಬೇಕು, ಅವ್ರಿಗೆ ಒಂದು ಒಳ್ಳೆ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಡುವಲ್ಲಿ ನಮ್ ಕೈಲಾದಂತ ಪ್ರಯತ್ನವನ್ನ ಮಾಡ್ಬೇಕು. ಹಾಗೆ ನಿಮ್ಮಂತ ಒಂದು ಕಲಾಂತರಂಗ ಅನ್ನುವಂತ ಒಂದು ಏನು ಮೀಡಿಯಾದ ಮುಖೇನ ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಸೊ ಇಂಥ ಒಂದು ವೇದಿಕೆಗಳಿಗೆ ಸಾಕಷ್ಟು ಪ್ರತಿಭೆಗಳು ಬರಬೇಕು. ನಿಮ್ಮ ವೇದಿಕೆಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಂದ ಜನ ಪ್ರಭಾವಿತರಾಗಿ ಅಂತ ಪ್ರತಿಭೆಗಳಿಗೆ ಅದು ಸಿನಿಮಾ ರಂಗ ಅಂತಲ್ಲ, ಸಂಗೀತ ಕ್ಷೇತ್ರ ಇರ್ಬೋದು, ಕಲೆ, ಸಾಹಿತ್ಯ, ನೃತ್ಯ, ಯಾವುದೇ ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಪ್ರತಿಭೆಗಳಿಗೆ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗುವಂತದ್ದಾಗ್ಬೇಕು. ಯಾರಲ್ಲೂ ಕೂಡ ತಾರತಮ್ಯ, ಮತ್ಸರ ಭಾವ ದೂರ ಆಗಿ ಎಲ್ಲರೂ ಕೂಡ ಒಂದು ಸೋದರತೆ ಭಾವನೆಯಲ್ಲಿ ನಾವೆಲ್ಲ ಒಂದು ಹೇಳ್ತಾರಲ್ಲ ಭ್ರಾತೃತ್ವ ಅಂತ, ಆ ರೀತಿಯ ಒಂದು ಭ್ರಾತೃತ್ವ ನಮ್ಮಲ್ಲೆಲ್ಲ ನೆಲೆ ಆಗ್ಬೇಕು. ನಾವು ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವಕರು ಮುಖ್ಯವಾಗಿ, ನಾವೆಲ್ಲ ಯುವಕರು ಕೂಡ ನಾವು ಈ ದೇಶವನ್ನ ಬಿಟ್ಟು ಹೋಗ್ದೇನೆ, ನಮ್ಮ ನಾಡನ್ನ ಬಿಟ್ಟು ಹೋಗ್ದೇನೆ ಇಲ್ಲೇ ಇದ್ದು ಸೇವೆಗೈತಾ ಇರ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಒಂದು ಕರೆ ಸರ್ ಯುವ ಪೀಳಿಗೆಗೆ. ಅದು ನಾನು ಹಾರೈಸ್ತೇನೆ. ಹಾಗೆ ನಿಮ್ಮ ತಂಡಕ್ಕೆ ಬಹುಶಃ ನಿಮ್ಮ ತಂಡದಕ್ಕೆ ನಿಮ್ಗಿರುವಂತಹ ಒಂದು ತಾಳ್ಮೆ, ಹಾಗೆ ನಿಮ್ಮಲ್ಲಿರುವಂತಹ ಒಂದು ವೈಚಾರಿಕತೆ, ಒಂದು ಸಹೃದಯಿ ಮನೋಭಾವ, ಇದರಿಂದನೇ ಬಹುಶಃ ನಮ್ಮಂತಹ ಪುಟ್ಟ 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 ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶಗಳು ಸಿಗ್ತಾ ಇದೆ. ಹಾಗಾಗಿ ಇನ್ನಷ್ಟು ನಿಮ್ಮ ಈ ತಂಡ ಬೆಳಿಬೇಕು, ನಿಮ್ಮ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗ್ಲಿ, ಸಾಕಷ್ಟು ದೊಡ್ಡ ದೊಡ್ಡ ದಿಗ್ಗಜಗಳಿಗೆ ವೇದಿಕೆ ಆಗ್ಲಿ ಅಂತ ನಾನು ಈ ಮೂಲಕ ನಿಮ್ಗೆ ಹಾರೈಸ್ತೇನೆ ಸರ್. ಖಂಡಿತ ಸರ್, ಖಂಡಿತ ಉತ್ತಮವಾದ ಮಾತು ಸರ್. ಅದೇ ರೀತಿ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತನಾಡಿದ್ರಿ, ನಿಮ್ಮ ಮನದ ವಿಷಯವನ್ನು ತಿಳಿಸಿದಿರಿ. ನಿಮ್ಮ ಆತ್ಮೀಯರು ಕೂಡ ಕರೆ ಮಾಡಿ ನಿಮ್ಮ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ನೀಡಿದರು ವೀಕ್ಷಕರಿಗೆ. ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ನಿಮ್ಮ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಸಾಗಲಿ, ನಿಮಗೆ ಇನ್ನೂ ಬಹಳಷ್ಟು ಹೆಸರನ್ನು ತರಲಿ, ಇನ್ನೂ ಉತ್ತಮ ಸ್ಥಾನಕ್ಕೆ ನಿಮ್ಮನ್ನು ಕರೆದೊಯ್ಯಲಿ ನಿಮ್ಮ ಕಲೆ, ನಿಮ್ಮಲ್ಲಿರುವಂಥ ಕಲೆ ಎನ್ನುವಂಥ ಶುಭ ಹಾರೈಕೆಗಳು. ಅದೇ ರೀತಿ ನಮ್ಮ ಪ್ರಾರ್ಥನೆ ಕೂಡ ಅದೇ ಸರ್. ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ಧನ್ಯವಾದ. ಹಾಗೆ ನಿಮ್ಮ ಚಾನಲ್ಗೆ ನಮ್ಮ ಕಡೆಯಿಂದ ಯಾವ ರೀತಿ ಪ್ರೋತ್ಸಾಹ ಅಥವಾ ಸಹಕಾರ ಬೇಕು ಖಂಡಿತವಾಗೂ ನಾವು ಮಾಡ್ತೇವೆ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಮುಂದುವರಿಬೇಕು ಅನ್ನೋದೇ ನಮ್ಮ ಆಶಯ ಸರ್. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಅನಂತ ಕೋಟಿ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ಜನಪ್ರಿಯ ಗಾಯಕರು ನವೀನ್ ಜಾಂಬ್ಲೆ ಸರ್ ಅವರೊಂದಿಗೆ ಮಾತುಕತೆಯನ್ನು ಆಡಿದ್ದೀವಿ, ಅವರ ಮನದ ವಿಷಯವನ್ನು ತಿಳಿದೀವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.